ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಇವತ್ತು ನಾವು ಆ, ಒಂದು ಮುಖ್ಯವಾಗಿರ್ತಕ್ಕಂಥ ಅಭಿಯೋಜನ ಅಭಿಯಾನದ ಬಗ್ಗೆ ಡಿಸ್ಕಸ್ ಮಾಡೋಣ. ಏನದು? ಆತ್ಮನಿರ್ಭರ್ ಭಾರತ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ನೀವು ಟಿ ವಿಲೆಲ್ಲ ನೋಡಿರ್ತೀರಾ, ನ್ಯೂಸಲ್ಲಿ ನೋಡಿರ್ತೀರಾ, ಪೇಪರಲ್ಲಿ ಓದಿರ್ತೀರಾ. 20 ಲಕ್ಷ ಕೋಟಿ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 10% ಆಫ್ GDP ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಎಕನಾಮಿ ಡೆವಲಪ್ಮೆಂಟ್ಗೋಸ್ಕರ. ಸೊ ಈ ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿಂದ ವೆರಿ ಇಂಪಾರ್ಟೆಂಟ್. ಮತ್ತು ಎಕನಾಮಿ ಬಗ್ಗೆ ತಿಳ್ಕೊಬೇಕು ಅಂದರೂ ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಏನೂ ಪ್ರಿಪೇರ್ ಆಗ್ತಿಲ್ಲ, ನಾವು ನಾಲೆಡ್ಜ್ ಬೇಕು ಅಂತ ಅನ್ನೋರು ಕೂಡ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವಾಗಿನ ಪರಿಸ್ಥಿತಿ, ಈ COVID-19 ಇಂದ ಪರಿಸ್ಥಿತಿ ನಮ್ಮ ದೇಶ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಏನು ಎಕನಾಮಿ ಡೌನಲ್ಲಿದೆ. ಈಗ ನಾವು ಹೇಗೆ ಮುಂದೆ ಬರಬೇಕು, ಮತ್ತು ನಮ್ಮ ಭಾರತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತಕ್ಕಂಥದ್ದು, ಅಂದರೆ ಬೇರೆ ಯಾವ ದೇಶದ ಮೇಲೆ ಡಿಪೆಂಡ್ ಆಗದೆ ಆತ್ಮನಿರ್ಭರ್ ಭಾರತ ಆಗಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿಯ ಒಂದು ವಿಷನ್. ಸೊ ಅಂದರೆ ಏನು, ಸೆಲ್ಫ್ ರಿಲಿಯಂಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು. ನಮ್ಮ ಏನು ಉತ್ಪನ್ನಗಳಿದೆಯಲ್ಲ, ಲೋಕಲ್ ಟು ಬ್ರ್ಯಾಂಡ್ ಮಾಡಬೇಕು ಅಂತೇಳಿ. ಏನು ಲೋಕಲ್ ಟು ಬ್ರ್ಯಾಂಡ್? ನಮ್ಮ ಉತ್ಪನ್ನಗಳು ನೋಡಿ, ಯಾವುದು ಬ್ರ್ಯಾಂಡ್ ಅಂತ ಯಾವುದೂ ಇಲ್ಲ, ಯಾವುದಂತೂ ಬ್ರ್ಯಾಂಡ್ ಅಂತಿಲ್ಲ. ಬ್ರ್ಯಾಂಡ್ ಹೆಂಗಾಗುತ್ತೆ ಹೇಳಿ? ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬ್ರ್ಯಾಂಡ್ ತೊಗೊಳ್ಳಿ. ಈಗ ನೀವು ಯಾವುದೋ ರಿಬೋಕ್ ತೊಗೊಳ್ಳಿ ಅಥವಾ ಏನೇ ಒಂದು ಬ್ರ್ಯಾಂಡ್ ತೊಗೊಳ್ಳಿ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಅದು ಲೋಕಲ್ ಬ್ರ್ಯಾಂಡ್ ಅಲ್ಲಿಗೆ. ಅದನ್ನು ಓವರಾಲ್ ಗ್ಲೋಬಲ್ ಬ್ರ್ಯಾಂಡಿಂಗ್ ಮಾಡಿದ್ರು, ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಿದ್ರು, ಎಲ್ಲ ಕಡೆ ಅದನ್ನು ಇದು ಮಾಡಿದ್ರು. ಸೊ ಅದೇ ರೀತಿ ನಮ್ಮ ಉತ್ಪನ್ನಗಳನ್ನ ಈಗ ಗ್ಲೋಬಲ್ ಬ್ರ್ಯಾಂಡ್ ಮಾಡೋ ಟೈಮ್ ಇದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಸ್ ಆಗ್ತಾ ಇರೋದು. ಫೈನ್. ಇದಷ್ಟೇ ಅಲ್ಲ, ಮುಖ್ಯವಾಗಿ MSME ಅಂದ್ರೇನು? ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನು ಕರಿತೀವಿ, ಅತಿ ಸಣ್ಣ ಸಣ್ಣ ಮಧ್ಯಮ ಉದ್ಯಮಗಳು ಅಂತ. ಅದಕ್ಕೆ ಇಂಪಾರ್ಟೆಂಟಾಗಿ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ, 20 ಲಕ್ಷ ಕೋಟಿಲಿ ಆಲ್ರೆಡಿ ನಮ್ಮ ವಿತ್ತ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು 6 ಲಕ್ಷ ಕೋಟಿ, ಅಂದರೆ ಪಾರ್ಟ್ 1 ಇದು ಬಿಸ್ನೆಸ್ ಇನ್ಕ್ಲೂಡಿಂಗ್ ಟು MSME ಬಗ್ಗೆ ಆಲ್ರೆಡಿ ನಿನ್ನೆ 13ನೇ ತಾರೀಕು ಇದರದ್ದು ಡೀಟೇಲ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಗೆ ಏನೇನು ಮಾಡ್ತೀವಿ, ಎಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ. ಸೊ ಇದು ಎಲ್ಲ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಎಸ್ಪೆಷಲಿ ಈ ಒಂದು ಇದರಲ್ಲಿ MSMEನ ಅವರು ರೀಡಿಫೈನ್ ಮಾಡಿದ್ದಾರೆ. ರೀಡಿಫೈನ್ ಅಂದ್ರೇನು? MSME ಕಂಪ್ನೀಸ್ಗಳಿಗೆ ಮೊದಲು ಅವರ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅಂದರೆ ಅವ್ರ ಮೆಷಿನರಿ ಮೇಲೆ ಅದನ್ನು ಏನು ಮಾಡ್ತಾಯಿದ್ರು, ಅವ್ರಿಗೆ ಒಂದು ಯಾವುದಿದು ಮೈಕ್ರೋನೋ ಸ್ಮಾಲೋ ಮೀಡಿಯಮೋ ಅಂತ ಹೇಳ್ತಾಯಿದ್ರು. ಅಂದರೆ ಅವ್ರು ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥ ಮೆಷಿನರಿ ಮೇಲೆ. ಆಮೇಲೆ ಅದನ್ನು ಲಾಸ್ಟ್ ಇಯರಲ್ಲಿ ನಿಮ್ಗೆ ಗೊತ್ತಿರೋ ಚೇಂಜ್ ಮಾಡಿದ್ರು. ಅವರ ಒಂದು ಟರ್ನ್ ಓವರ್ ಅಥವಾ ಅವರ ಒಂದು ಇನ್ವೆಸ್ಟ್ಮೆಂಟ್ ಒಂದು ವರ್ಷಕ್ಕೆ ಏನಾಗುತ್ತೆ ಅದ್ರ ಮೇಲೆ ಅಂತ ಮಾಡಿದ್ರು. ಬಟ್ ಇವಾಗ ಅಗೇನ್ MSMEನ ಒಂದು ಡೆಫಿನಿಷನ್ನ ರೀಡಿಫೈನ್ ಮಾಡಿದ್ದಾರೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಥಿಂಗ್ಸು. ಒನ್ ಬೈ ಒನ್ ನಾವು ತಿಳ್ಕೊತಾ ಹೋಗೋಣ. ಫೈನ್. ಸೊ ವಾಟ್ ಈಸ್ ಆತ್ಮನಿರ್ಭರ್ ಭಾರತ? ಪ್ರೈಮ್ ಮಿನಿಸ್ಟರ್ ವಿಷನ್ ಏನು? ನಾನಿಲ್ಲಿ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ, ಬಿಕಾಸ್ ಇಂಗ್ಲೀಷಲ್ಲಿ ಬರೆಯೋರ್ಗೂ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು. UPSC KPSC ಪ್ರಿಪೇರ್ ಆಗ್ತಾ ಇರೋದು. ಬಟ್ ನಾನು ಕನ್ನಡದಲ್ಲಿ ನಿಮಗೆ ಪ್ರತಿಯೊಂದು ಟರ್ಮ್ಸ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ಇಬ್ಬರಿಗೂ ಅರ್ಥ ಆಗಲಿ ಅನ್ನೋದು ನನ್ನ ಒಂದು ಉದ್ದೇಶ. ಫೈನ್, ಓಕೆ. ಇಲ್ಲೇನು ಹೇಳಿದರೆ ಪ್ರಧಾನಮಂತ್ರಿಗಳು? ಆತ್ಮನಿರ್ಭರ್ ಭಾರತ ಅಭಿಯಾನ್ ಅಂತಕ್ಕಂಥದ್ದು, ಅಂದರೆ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಮೂವ್ಮೆಂಟ್ನ ಮಾಡಬೇಕು. ಈಗ ನಾವು ಇಂಡಿಯಾ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಬೇರೆ ಯಾವ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಅದಕ್ಕೆ ಏನೇನು ಮಾಡಬೇಕು ನಿಮ್ಗೆ ಗೊತ್ತಿರಲಿ. ಈ MSMEಗೆ ಏನಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟಿದ್ದಾರೆ? 20 ಲಕ್ಷ ಕೋಟಿನಲ್ಲಿ, ಅಂದರೆ ಇದು 10% ಆಫ್ ಇಂಡಿಯಾಸ್ GDP ಬರುತ್ತೆ. ಇದು 10% ಅಷ್ಟು ಇಂಡಿಯಾದ ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, ಒಟ್ಟು ನಮ್ಮ ಮೌಲ್ಯ ಏನು ನಾವು ವರ್ಷದಲ್ಲಿ ಇದು ಮಾಡ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಓಕೆ, ಆಂತರಿಕ ಉತ್ಪನ್ನದ ಮೌಲ್ಯ, ಅದರ 10% ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ ಅನ್ನೋಕ್ಕಿಂತ ನಮ್ಮ ಎಕಾನಮಿಗೆ ಇನ್ಫ್ಯೂಷನ್, ಅಂದರೆ ದುಡ್ಡನ್ನ ಎಕಾನಮಿಗೆ ಅವರು ಹರಿವು ಬಿಡ್ತಾ ಇದ್ದಾರೆ. ಸೊ ಫೈನ್, ಇದನ್ನೆಲ್ಲ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಇಲ್ಲಿ ನಮ್ಮ ಭಾರತ ನಮ್ಮ ಒಂದು ಸೆಲ್ಫ್ ರಿಲಿಯಂಟ್ ಆಗಬೇಕು, ಆತ್ಮನಿರ್ಭರ್ ಭಾರತ ಆಗಬೇಕು ಅಂದರೆ ಏನಾಗಬೇಕು? ಅದಕ್ಕೆ ಮುಖ್ಯವಾಗಿ 5 ಪಿಲ್ಲರ್ಸ್ನ ಅವರು ಆತ್ಮನಿರ್ಭರ್ ಭಾರತಕ್ಕೆ ಸ್ಪೆಸಿಫೈ ಮಾಡಿದ್ದಾರೆ. ಏನದು 5 ಪಿಲ್ಲರ್ಸ್? ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್, ವೈಬ್ರೆಂಟ್ ಡಿಮೋಗ್ರಫಿ ಆ್ಯಂಡ್ ಡಿಮ್ಯಾಂಡ್. ಅಂದರೆ ಎಕಾನಮಿ, ಆರ್ಥಿಕತೆ ಬೆಳಿಬೇಕು. ಅದು ಆರ್ಥಿಕತೆ ಬೆಳಿಬೇಕಂದ್ರೇನು? ಮೂಲಭೂತ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಬೇಕು, ಆತ್ಮನಿರ್ಭರ್ ಭಾರತ ಆಗಬೇಕಂತಂದರೆ. ಜೊತೆಗೆ ವೈಬ್ರೆಂಟ್ ಡಿಮೋಗ್ರಫಿ. ನಮ್ಮ ವೈಬ್ರೆಂಟ್ ಡಿಮೋಗ್ರಫಿ ಅಂದರೆ ಜನಗಳ ಒಂದು ಮೌಲ್ಯ, ಅವರ ಒಂದು ಶಿಕ್ಷಣ ಆಗಿರ್ಬೋದು. ಡಿಮೋಗ್ರಫಿ ಅಂದರೆ ನಮ್ಮ ಜನತೆ ಏನಿದೆ, ಜನಗಣತಿ ಅಂತ ಏನು ಕರಿತೀವಿ, ಡಿಮೋಗ್ರಫಿಕ್ ಏರಿಯಾ ಅಂತ ಏನು ಕರಿತೀವಿ. ಸೊ ಅಲ್ಲಿ ಅವರು ಒಂದು ವೈಬ್ರೆಂಟ್, ಅಂದರೆ ಅವರು ಒಂದು ಕೌಶಲ್ಯ ಬೆಳಿಬೇಕಾಗುತ್ತೆ. ಮತ್ತು ಡಿಮ್ಯಾಂಡ್, ಅದೇ ರೀತಿ ಡಿಮ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಡಿಮ್ಯಾಂಡ್ ಅಂತಂದರೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ? ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ದುಡ್ಡಿರಬೇಕು. ದುಡ್ಡಿದ್ರೆ ತಾನು ಡಿಮ್ಯಾಂಡ್ ಮಾಡೋಕ್ಕಾಗೋದು. ಯಾವುದೇ ಒಂದು ವಸ್ತು ನಾವು ಡಿಮ್ಯಾಂಡ್ ಮಾಡಬೇಕಂದ್ರೆ ದುಡ್ಡು ಬೇಕು. ಸೊ ಈ ದುಡ್ಡಿಗೆ ಹೆಂಗೆ ಇನ್ಫ್ಯೂಷನ್ ಮಾಡಬೇಕು ಎಕಾನಮಿ, ಅಂದರೆ ಆರ್ಥಿಕತೆ ಒಳಗೆ ಅಂತಕ್ಕಂಥದ್ದು ಮುಖ್ಯವಾಗಿ 5 ಪಿಲ್ಲರ್ನ ಇವರು ತೊಗೊಂಡಿದ್ದಾರೆ. ಫೈನ್.
ಇಲ್ಲಿ ನಾವು ಈ ಪ್ಯಾಕೇಜು ಯಾರ್ಯಾರು ಕೊಡ್ತಾ ಇದ್ದಾರೆ 20 ಲಕ್ಷ ಕೋಟಿ ಅಂತ ನೋಡಿದ್ರೆ ಕಾಟೇಜ್ ಇಂಡಸ್ಟ್ರಿ ಕೊಡ್ತಾ ಇದ್ದಾರೆ, MSME, ಲೇಬರ್ಸ್ಗೆ, ಮಿಡಲ್ ಕ್ಲಾಸ್ಗೆ, ಇಂಡಸ್ಟ್ರೀಸ್ಗೆ ಮತ್ತು ಅಮಾಂಗ್ ಅದರ್ಸ್. ಸೊ ಈಗ ಏನು ವಿತ್ತ ಸಚಿವೆಯವರು ಇದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಪಾರ್ಟ್ 1 ಅಂತ ಹೇಳಿ 6 ಲಕ್ಷ ಕೋಟಿ, ಇದರಲ್ಲಿ 20 ಲಕ್ಷದಲ್ಲಿ 6 ಲಕ್ಷ ಕೋಟಿ ಬಗ್ಗೆ ಅವರು ಡೀಟೇಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 or 2 ಡೇಸಲ್ಲಿ ಇದು ಮಿಕ್ಕಿದ್ದು ಯಾವ ಅಂದರೆ ಫಾರ್ ಎಕ್ಸಾಂಪಲ್ ಮಿಡಲ್ ಕ್ಲಾಸ್ಗೆ ಏನು ಕೊಡ್ತೀವಿ, ಲೇಬರ್ಸ್ಗೆ ಏನು ಕೊಡ್ತೀವಿ, ಸೊ ಅದನ್ನು ಕಾಟೇಜ್ ಇಂಡಸ್ಟ್ರಿಗೆ ಏನು ಕೊಡ್ತೀವಿ, ಅದನ್ನು ಮುಂದಿನ ಒಂದು ಪಾರ್ಟಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವಾಗ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಿದರೆ MSMEಗೆ 6 ಲಕ್ಷ ಕೋಟಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಫೈನ್. ಇಲ್ಲಿ ನಾವು ಸೆಲ್ಫ್ ರಿಲಯಂಟ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಇದರ ಉದ್ದೇಶನು ಇಂಡಿಯಾ ಬಿಕಮ್ ವೋಕಲ್ ಫಾರ್ ಲೋಕಲ್ ಪ್ರಾಡಕ್ಟ್ಸ್ ಆ್ಯಂಡ್ ಮೇಕ್ ದೆಮ್ ಗ್ಲೋಬಲ್. ಅಂದರೆ ನಾವು ನಮ್ಮ ಲೋಕಲ್ ಪ್ರಾಡಕ್ಟ್ಸ್ನ ಎನ್ಹಾನ್ಸ್ ಮಾಡಬೇಕು, ಜಾಸ್ತಿ ಉತ್ಪಾದನೆ ಮಾಡಬೇಕು, ಅದನ್ನ ಗ್ಲೋಬಲ್ಗೆ ತನಕ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದು ಥ್ರೂ ಮೇಕ್ ಇನ್ ಇಂಡಿಯಾ. ನೋಡಿ, ಎಲ್ಲನೂ ಒಂದು ಪ್ರೋಗ್ರಾಮ್ಗಳು ಇದರಲ್ಲಿ ಬಂದ್ಬಿಡ್ತು. ಮೇಕ್ ಇನ್ ಇಂಡಿಯಾದ ಮುಖಾಂತರ ನಮ್ಮ ಲೋಕಲ್ ಬ್ರ್ಯಾಂಡ್ನ ಹೆಚ್ಚು ಉತ್ಪಾದನೆ ಮಾಡಿ ಗ್ಲೋಬಲ್ ಬ್ರ್ಯಾಂಡ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದು ಈ ಆತ್ಮನಿರ್ಭರ್ ಭಾರತದ ಒಂದು ಮೂಲ ಉದ್ದೇಶ ಕೂಡ ಹೌದು. ಫೈನ್. ಈಗ ಇದಕ್ಕೆ ಏನೇನು ಕೈಗೊಂಡಿದ್ದಾರೆ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು. ಯಾವುದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಂತ. ನಿಮಗೆ ಏಪ್ರಿಲ್ ಮಂತಲ್ಲೇ ಪ್ರಧಾನಮಂತ್ರಿಗಳ ಬಗ್ಗೆ ಘೋಷಣೆ ಮಾಡಿದ್ರು. ಸುಮ್ಮನೆ ಕಣ್ಣಾಡಿಸ್ತಾ ಹೋಗೋಣ ಅಷ್ಟೇ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ 1.70 ಲ್ಯಾಕ್ ಕ್ರೋರ್ನ ಪ್ಯಾಕೇಜ್ ರಿಲೀಫ್ ಅಂತ ಕೊಟ್ಟಿದ್ರು. ಯಾವುದರಲ್ಲಿ? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ. ಈ ವೈರಸ್ ಎಫೆಕ್ಟಿಂದ ಏನೇನಾಗಿದೆ ಅದಕ್ಕೋಸ್ಕರ. ಇದ್ರ ಪ್ರಕಾರ ಏನೇನು ಕೊಟ್ಟಿದ್ರು? ಇನ್ಶೂರೆನ್ಸ್ ಕವರ್ 50 ಲ್ಯಾಕ್ಸ್ ಕೊಟ್ಟಿರೋ ಪರ್ ಹೆಲ್ತ್ ವರ್ಕರ್ಸ್ಗೆ. ಹೆಲ್ತ್ ವರ್ಕರ್ಸ್ ಅಂದರೆ ಯಾರು? ಬರೀ ಡಾಕ್ಟರ್ಸ್, ನರ್ಸಸ್ ಮಾತ್ರ ಅಲ್ಲ, ಕ್ಲೀನ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನ ಏನಿದ್ದಾರೆ, ಕಾರ್ಪೊರೇಷನ್ ಕ್ಲೀನಿಂಗ್ ಆಗಲಿ ಅಥವಾ ಹಾಸ್ಪಿಟಲ್ ಕ್ಲೀನಿಂಗ್ ಆಗಲಿ, ಎಲ್ಲರನ್ನೂ ಸೇರಿ ಕೊಟ್ಟಿರ್ತಕ್ಕಂಥದ್ದು. ಫೈನ್. ಆಮೇಲೆ ಇನ್ನೇನು ಮಾಡಿದರು? 80 ಕೋಟಿ ಜನಗಳಿಗೆ 5 kg ವೀಟ್, ಪ್ರತಿಯೊಬ್ಬರಿಗೆ 1 kg ಗೋಧಿ ಅಥವಾ ರೈಸ್, ಎರಡರಲ್ಲಿ ಒಂದು ನೆಕ್ಸ್ಟ್ 3 ಮಂತ್ ಕೊಡ್ತೀನಿ ಅಂತ ಹೇಳಿದರು. ಯಾವುದು? ಪ್ರಧಾನಮಂತ್ರಿ ಕಲ್ಯಾಣ್ ಗರೀಬ್ ಪ್ಯಾಕೇಜ್ ಅಂಡ್ರಲ್ಲಿ. ಫೈನ್. ಇನ್ನು 1 kg ಒಂದು ಬೇಳೆಗಳು ಅಥವಾ ಕಾಳು ಏನು ಸಿಗುತ್ತೆ ಆ ಪ್ರದೇಶದಲ್ಲಿ ಅದನ್ನು ಕೊಡ್ತೀನಿ ನೆಕ್ಸ್ಟ್ 3 ಮಂತ್ಸ್ಗೆ ಅಂತ ಹೇಳಿದರು. ಈವನ್ ಈ ಮಂತಲ್ಲಿ ಈಗ BPL ಕಾರ್ಡ್ ಹೊಂದಿರೋರಿಗೆ ಈ ಮಂತಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದು? ಈ ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿ ಯಾವುದು? ಈ ಮೇ ಮಂತ್. ಈ ಮಂತಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಫೈನ್. 20 ಕೋಟಿ ವುಮೆನ್ ಅಂದರೆ ಮಹಿಳೆಯ ಜನ್ಧನ್ ಅಕೌಂಟ್ಗೆ ₹500 ಮಂತು ನೆಕ್ಸ್ಟ್ 3 ಮಂತ್ಸ್ಗೆ ಹಾಕ್ತೀನಿ ಅಂತ ಹೇಳಿದರು. ಈವನ್ ಇದು ಕೂಡ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಎಂಥವ್ರಿಗೆ ಅದು? ಅಂದರೆ ಇವರು BPL ಕಾರ್ಡ್ ಮುಖಾಂತರ ತೊಗೊಂಡಿರ್ತಾರೆ ನೋಡಿ ಗ್ಯಾಸು. ಯಾರು? ಸೌಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದೆ. ಅದ್ರ ಮುಖಾಂತರ ತೊಗೊಂಡಿರೋರಿಗೆ 8 ಕೋಟಿ ಜನ ಪೂರ್ ಫ್ಯಾಮಿಲಿಗೆ ನೆಕ್ಸ್ಟ್ 3 ಮಂತ್ಸ್ದಾಗ ಫ್ರೀ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದರು. ಫೈನ್. ಮತ್ತು ಈ NREGA ಅಂತ ಕರಿತೀವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕೇಳ್ತೀವಿ. ಅವ್ರದ್ದು ಏನು ಅಂದರೆ ಕೆಲಸ ಮಾಡ್ತಿದ್ರಲ್ಲ, ಅದನ್ನು ಒಂದು ದಿನದಕ್ಕೆ ₹202 ಡೇಗೆ ರೈಸ್ ಮಾಡಿದ್ದಾರೆ. ಅಂದರೆ ಅವರ ಒಂದು ಕೂಲಿ ಅಂದರೆ ₹182 ಇದ್ದಿದ್ದು ಬೆನಿಫಿಟ್ಸ್ನ ₹202 ಮಾಡಿದ್ದಾರೆ. ಇದು ಮಿನಿಮಮ್. ಅಂದರೆ ಏನು ಅವ್ರಿಗೆ ಅಮೌಂಟ್ ಕೊಡಬೇಕು ಅಂತಿರುತ್ತೆ ಅದು, ಅಂದರೆ ಕೆಲಸ ಮಾಡೋರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ. ಫೈನ್. ನೆಕ್ಸ್ಟು ಎಕ್ಸ್ಗ್ರೇಷಿಯಾ ಅಂದರೆ ₹1,000 3 ಮಂತ್ ತನಕ ಪೂರ್ ಸಿಟಿಸನ್ಸ್, ಅಂದರೆ ಅವ್ರಿಗೇನು ಪೆನ್ಷನ್ಸ್ ಅಂತ ಕೊಡ್ತಾರೆ, ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಪೂರ್ ವಿಡೋಸ್ಗೆ, ಪೂರ್ ದಿವ್ಯಾಂಗ್ಸ್ಗೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದು? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ನ ಅಂಡ್ರಲ್ಲಿ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಓಕೆ ಫೈನ್. ನೆಕ್ಸ್ಟು ಪ್ಯಾಕೇಜ್ 2 ಕೂಡ ಅವರು ಇದನ್ನ ಏನೋ ಘೋಷಣೆ ಕೂಡ ಮಾಡಿದರು. 2,000 ಪೇಯ್ಡ್ ವರ್ಕರ್ಸ್ಗೆ PM ಕಿಸಾನ್ ಅಡಿಯಲ್ಲಿ ₹2,000 ಕೊಡ್ತೀನಿ ಅಂತ. ಅಂದರೆ ₹2,000 ಏನು ಕೊಡ್ತಾರೆ? 8.7 ಲಕ್ಷ ಫಾರ್ಮರ್ಗೆ PM ಕಿಸಾನ್ ಅಡಿಯಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಏನು ಎಕ್ಸ್ಟ್ರಾ ಅಮೌಂಟು? ಅದು ಆಲ್ರೆಡಿ ಅವರು ಒಂದು ವರ್ಷಕ್ಕೆ ಏನು ಕೊಡ್ತಾರೆ? 6,000 ಕೊಡ್ತಾರೆ, ಜೊತೆ ಪ್ಲಸ್ 2,000 ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಹೇಳಿದರು. ಫೈನ್. ಓಕೆ. ಮತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಫಂಡ್ ಇದೆಯಲ್ಲ, ಅದನ್ನು ಈಗ ಕನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡೋರಿಗೆ ವರ್ಕರ್ ವೆಲ್ಫೇರ್ ಫಂಡ್ ಅಂತ ಇರುತ್ತೆ. ಅದನ್ನು ಈ ಕೋವಿಡ್ ರಿಲೀಫ್ ವರ್ಕ್ಸ್ ಕೂಡ, ಅಂದರೆ ಈಗೇನು ಕೆಲಸಗಳಿಲ್ಲ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೂ ಕೂಡ ಪರ್ಮಿಷನ್ ಕೂಡ ಕೊಟ್ಟಿತ್ತು. ಯಾವುದು? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿಯಲ್ಲಿ. ಫೈನ್. ನೆಕ್ಸ್ಟು 24% ಮಂತ್ಲಿ ವೇಜಸ್ ಟು ಬಿ ಕ್ರೆಡಿಟೆಡ್ ಟು PF ಅಕೌಂಟ್. ಅಂದರೆ ಏನು PF ಅಕೌಂಟ್ಗೆ ಈಗ ಯಾರ್ಯಾರು ಕೆಲಸ ಕಳ್ಕೊಂಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ 15,000 ಅವ್ರ ಮಂತ್ಲಿ ಇನ್ಕಮ್ ಇರುತ್ತೆ, ಆಯಿತಾ? ಅಂಥವ್ರಿಗೆ 24% ವೇಜಸ್ ಟು ಬಿ ಕ್ರೆಡಿಟೆಡ್ ಟು PF ಅಕೌಂಟ್ ಫಾರ್ ನೆಕ್ಸ್ಟ್ 3 ಮಂತ್ಸ್ ಫಾರ್ ವೇಜಸ್ ಅರ್ನ್ ಬಿಲೋ 15,000 ಪರ್ ಮಂತ್. ಅಂದರೆ 15,000ಕ್ಕಿಂತ ಕಮ್ಮಿ ದುಡಿತಾ ಇರೋರಿಗೆ, ಕೆಲಸನ ಕಳ್ಕೊಂಡ್ರೆ 24% ಆಫ್ PF ಅಮೌಂಟ್ನ ಕೂಡ ಅವರ ಅಕೌಂಟ್ಗೆ ನೆಕ್ಸ್ಟ್ 3 ಮಂತ್ಸ್ಗೆ ಹಾಕ್ತೀವಿ ಅಂತ ಕೂಡ ಹೇಳಿದರು. ಅದಲ್ಲದೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್, ಈಗ ಫಾರ್ ಎಕ್ಸಾಂಪಲ್ ಬೇರೆಯವ್ರು ಯಾರೋ ಕೆಲಸ ಕಳ್ಕೊಂಡಿರ್ತಾರೆ, ಅವ್ರು ಬಿಟ್ಟು 5 ಕೋಟಿ ಜನರಿಗೆ, ಅಂದರೆ ಯಾರು ಕೆಲಸ ಈ ಒಂದು ವೈರಸ್ನ ಒಂದು ಇದರಿಂದ ಸಿಚುಯೇಷನಿಂದ ಕೆಲಸ ಕಳ್ಕೊಂಡಿರ್ತಾರಲ್ಲ, ಅಂದರೆ ಏನಾರು ಅವ್ರಿಗೆ ಕೆಲಸ ಆ ಕಂಪ್ನಿನ ತೆಗೆದಾಕಿರ್ಬೋದು. ಸೊ ಅಂದರೆ ಈ ವೈರಸ್ ಸಿಚುಯೇಷನಿಂದ
ಮತ್ತು ಅವ್ರಿಗೆ ಇದು ಅಂದರೆ ಇನ್ಕಮ್ ಜನರೇಟ್ ಆಗ್ತಿರಲ್ಲ, ಕಂಪ್ನಿಗಳು ತೆಗ್ದಾಕಿರ್ತಾರೆ ಅಂಥವ್ರಿಗೆ ಈ ಪಿ ಎಫ್ನ ಅಮೌಂಟ್, ನಿಮಗೆ ಗೊತ್ತಿದೆ ಪಿ ಎಫ್ ಅಮೌಂಟ್ನ ನಾವು ವಿತ್ಡ್ರಾ ಮಾಡೋಕ್ಕಾಗಲ್ಲ. ಆದರೆ ಈ ಟೈಮಲ್ಲಿ ಅವ್ರು ಏನು ಮಾಡೋದು, 75% ಅಷ್ಟು ವಿತ್ಡ್ರಾ ಮಾಡ್ಬೋದು, ಅಥವಾ ಅವರ ಲಾಸ್ಟ್ 3 ಮಂತ್ಸ್ ಸ್ಯಾಲ್ರಿ ಏನಿತ್ತು ಅದು 3 ಮಂತ್ಸ್ ಸ್ಯಾಲ್ರಿ ಇಲ್ಲಿ ಕಮ್ಮಿ ಇದ್ದರೆ, ಅಥವಾ 75% ಕಮ್ಮಿ ಇದ್ದರೆ, ಎರಡರಲ್ಲಿ ಒಂದು ಅಮೌಂಟ್ನ ಅವರು ವಿತ್ಡ್ರಾ ಮಾಡ್ಕೋಬೋದು. ಅಂದರೆ 3 ಮಂತ್ದಾರು ವಿತ್ಡ್ರಾ ಮಾಡ್ಕೋಬೋದು, ಅಮೌಂಟ್ ಎಷ್ಟಾಗುತ್ತೆ ಅಷ್ಟು, ಅಥವಾ 75%, ಎರಡರಲ್ಲಿ ಯಾವ್ದು ಕಮ್ಮಿ ಇರುತ್ತೆ ಅಷ್ಟು ಅಮೌಂಟ್ನ ಅವರು ವಿತ್ಡ್ರಾ ಮಾಡ್ಕೊಳ್ಳೋಕೆ ಕೂಡ ಪರ್ಮಿಷನ್ ಕೊಟ್ಟಿತ್ತು. ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಿಮ್ಗೆ ಗೊತ್ತಿದೆ, ಸ್ವಸಹಾಯ ಸಂಘ, ಮಹಿಳೆಯರ ಸ್ವಸಹಾಯ ಸಂಘಕ್ಕೆ 10 ಲಕ್ಷದಿಂದ 20 ಲಕ್ಷದ ತನಕ, ಮೊದಲು 10 ಲಕ್ಷದ ತನಕ ಇತ್ತು ಕೊಲ್ಯಾಟ್ರಲ್ ಫ್ರೀ, ಅಂದರೆ ವಿತೌಟ್ ಏನೇ ಅಡಮಾನ ಇಡದೆ 10 ಲಕ್ಷದ ತನಕ ಕೊಡ್ತಾ ಇದ್ರು ಅವ್ರಿಗೆ ಸಾಲಗಳನ್ನ. ಈಗ ಅದನ್ನ 20 ಲಕ್ಷದ ತನಕ ಕೊಡ್ಬೋದು ಅಂತ ಹೇಳಿದ್ರು. ಯಾವುದೋ ಇದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಇನ್ನು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂದ್ರೆ ಏನು? ಈಗ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂದರೆ ಎಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಒಂದು ಕೈಗಾರಿಕೆ ಪ್ರದೇಶ ಆಗಿರ್ಬೋದು, ಅಥವಾ ಬೇರೆ ಇದಿದೆ ಯಾವುದೋ ನಾವು ಏನು ಮೈನಿಂಗ್ ಮಾಡ್ತಾರೆ ಅಲ್ಲಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಮಾಡಿರ್ತಾರೆ. ಅಂದರೆ ಆ ಒಂದು ಜಿಲ್ಲೆಯ ಸುತ್ತಮುತ್ತ ಇರೋ ಜನಗಳಿಗೆ ಏನು ಆ ಒಂದು ಕೈಗಾರಿಕೆ ಪ್ರದೇಶ ಆಗಿರ್ಬೋದು, ಅಥವಾ ಏನು ಅವರು ಗಣಿಗಾರಿಕೆ ಮಾಡ್ತಾರೆ, ಅದರಿಂದ ಅವರ ಹೆಲ್ತ್ ಆಗಿರ್ಬೋದು, ಅವರ ಎಕನಾಮಿ ಆಗಿರ್ಬೋದು, ಅವ್ರಿಗೆ ಏನು ಎಫೆಕ್ಟ್ ಆಗಿರುತ್ತೆ, ಸೊ ಅವ್ರಿಗೋಸ್ಕರ ಒಂದಷ್ಟು ಫಂಡನ್ನು ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಅದು ಅವರ ಒಂದು ಯೋಗಕ್ಷೇಮಕ್ಕೋಸ್ಕರ, ಅವರ ಒಂದು ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಾರೆ. ಸೊ ಅಂಥ ಅಮೌಂಟ್ನು ಕೂಡ ಈ ಒಂದು ವೈರಸ್ ಎಫೆಕ್ಟಿಂದ ಆಗಿರ್ತಾರಲ್ಲ ಆ ಒಂದು ಪ್ರದೇಶದಲ್ಲಿ, ಅಂದರೆ ಅವ್ರಿಗೀಗ ದುಡ್ಡಿಲ್ಲ, ಕೆಲಸ ನಡೀತಾ ಇಲ್ಲ, ದುಡ್ಡಿಲ್ಲ ಅಂತ ಇದನ್ನ ಅಲ್ಲಿಗೆ ಬಳಸ್ಕೋಬೋದು ಅಂತ ಪರ್ಮಿಷನ್ ಕೂಡ ಕೊಟ್ಟಿದೆ. ಮೊದಲು ಇದು ಬರೀ ಅವರ ಆರೋಗ್ಯ, ಅವರ ಶಿಕ್ಷಣ, ಅವರ ಅಭಿವೃದ್ಧಿಗೆ ಮಾತ್ರ ಇತ್ತು. ಆದರೆ ಈ ಒಂದು ವೈರಸ್ ಇದರಿಂದ ಅವರ ಒಂದು ಜೀವನೋಪಾಯಕ್ಕೂ ಕೂಡ ಇದನ್ನು ಇವಾಗ ಬಳಸ್ಕೋಬೋದು ಅಂತಕ್ಕಂಥದ್ದು ಈ ಒಂದು ಪ್ಯಾಕೇಜ್ನ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಫೈನ್, ಓಕೆ. ಈ ಅದರ್ ಮೆಜರ್ಸ್ ಏನು ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ಈ RBI ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್ ಲಿಮಿಟ್ನ 60%ನ ಎನ್ಹಾನ್ಸ್ ಮಾಡಿದೆ. ಓವರ್ ಡ್ರಾಫ್ಟ್ ಡ್ಯೂರೇಷನ್ ಲಿಮಿಟ್ ಕೂಡ ಎನ್ಹಾನ್ಸ್ ಮಾಡಿದೆ. ಏನದು ಓವರ್ ಡ್ರಾಫ್ಟ್ ಡ್ಯೂರೇಷನ್ ಲಿಮಿಟ್ ಅಂದರೆ? ವೇಸ್ ಆ್ಯಂಡ್ ಮೀನ್ಸ್ ಅಂದ್ರೇನು? ಈಗ ಏನಾದ್ರು ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ಸ್ ಆಗಲಿ ದುಡ್ಡಿಲ್ಲ ಅಂತಂದರೆ, ಓಕೆ, ದುಡ್ಡಿಲ್ಲ ಅಂದರೆ ದುಡ್ಡು ತೊಗೋಬೋದಾಗಿತ್ತು. ಓಕೆ, ದುಡ್ಡನ್ನ RBIಯಿಂದ ದುಡ್ಡನ್ನ ತೊಗೋಬೋದಾಗಿತ್ತು, ಕೊಡ್ತಾಯಿದ್ರು. ಆದರೆ ಅದನ್ನ 30 ದಿನದೊಳಗೆ, ಅಂದರೆ 1ರಿಂದ 28 ದಿನದೊಳಗೆ ಅವರು ರೀಫಂಡ್ ಮಾಡಬೇಕಾಗಿತ್ತು, ಇದನ್ನು ರೀಫಂಡ್ ಮಾಡಬೇಕಾಗಿತ್ತು. ಆದರೆ ಈಗ ಆ ಡ್ಯೂರೇಷನ್ ಕೂಡ ಜಾಸ್ತಿ ಮಾಡಿದೆ, ಮತ್ತು ಅದ್ರ ಲಿಮಿಟ್ ಕೂಡ ಜಾಸ್ತಿ ಮಾಡಿದೆ. ಅಂದರೆ ಈಗ ನಮ್ಮ ಹತ್ರ ಸಾಲ ಇದೆ ಅಂದರೆ ಅದರದ್ದು ಲಿಮಿಟು ಸೆಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ಸ್ಟೇಟ್ ಗೌರ್ಮೆಂಟು ಇವಾಗಿನ ಏನಾಗಿದೆ, ಸಾಲನ ತೊಗೋಬೇಕಾಗಿದೆ, ಸಾಲ ಬೇಕು, ಮತ್ತು ದುಡ್ಡನ್ನ ಎಷ್ಟೊಂದು ಸಾಲ ಮಾಡೋಕ್ಕಾಗುತ್ತೆ ಬಡ್ಡಿಗೆ, ಬೇರೆ ಒಂದು ಸಂಸ್ಥೆಗಳಲ್ಲಾಗಲಿ, ಅಂದರೆ ಹೊರಗಿನ ಸಂಸ್ಥೆಗಳಾಗಲಿ ಅಥವಾ ಫಾರಿನಿಂದ ಆಗಲಿ. ಸೊ ಇದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಇದು ವೇಸ್ ಆ್ಯಂಡ್ ಮೀನ್ಸ್ ಅಂತಕ್ಕಂಥದ್ದು ಕೊಡುತ್ತೆ. ಇದು ಆ ಒಂದು ಲಿಮಿಟಲ್ಲಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ 1ರಿಂದ 3 ಮಂತ್ ಒಳಗೆ, ಇದು 28 ಅಲ್ಲ, 1ರಿಂದ 3 ಮಂತ್ ಒಳಗೆ ಈ ದುಡ್ಡನ್ನ RBIಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು ಅವರ ಒಂದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ಸ್ಗೋಸ್ಕರ, ಏನು ಈಗ ಯಾವ್ದಾದ್ರು ಆ ದುಡ್ಡು ಶಾರ್ಟೇಜ್ ಆಗಿದೆ ಬಡ್ಜೆಟ್ ಪ್ರಕಾರ, ಆ ದುಡ್ಡನ್ನು RBIಯಿಂದ ತೊಗೊಂಡಿರ್ತಾರೆ. ಯಾಕಂದರೆ RBIಯಲ್ಲಿ ಅಮೌಂಟ್ ಇರುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಅದು ಬೇರೆ ಬ್ಯಾಂಕ್ಗಳಿಗೆ ಏನೋ ಇದು ವಿಧಿಸುತ್ತೆ, ಏನೋ ಅವ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಅಮೌಂಟ್ನ ವಿಧಿಸುತ್ತೆ. ಇದು ನೀವು ತಪ್ಪು ಮಾಡಿದರೆ ಇಷ್ಟು ಅಮೌಂಟ್ ನೀವು ಕಟ್ಟಬೇಕಾಗುತ್ತೆ ಅಂತೇಳಿ. ಸೊ ಆ ದುಡ್ಡೆಲ್ಲ ಏನಿರುತ್ತೆ ಅದನ್ನ ಇಟ್ಕೊಂಡಿರೋದನ್ನ ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್ ಲಿಮಿಟ್ ಅಂತ ಇರುತ್ತೆ. ಅದ್ರ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ತೊಗೋಬೋದು. 1ರಿಂದ 3 ತಿಂಗಳೊಳಗೆ ಅದು ರಿಟರ್ನ್ ಮಾಡಬೇಕಾಗತ್ತೆ. ಇದಕ್ಕೂ ಬಡ್ಡಿ ದರ ಕೂಡ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಇದಕ್ಕೂ ಬಡ್ಡಿ ದರ ಕೊಡಬೇಕಾಗುತ್ತೆ. ರೇಪೋ ರೇಟ್ ಏನಿದೆ ಅದಕ್ಕಿಂತ 2% ಜಾಸ್ತಿ ಕೊಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈಗ ರೇಪೋ ರೇಟ್ 4.4% ಇದ್ದರೆ ಪ್ಲಸ್ 2% ಜಾಸ್ತಿ ಕೊಟ್ಟು ಗೌರ್ಮೆಂಟ್ಸ್ಗಳನ್ನ ತೊಗೋಬೇಕಾಗುತ್ತೆ. ಯಾಕೆಂದರೆ ವಿತ್ ಕೊಲ್ಯಾಟ್ರಲ್, ಅಂದರೆ ಏನೋ ದುಡ್ಡನ್ನ ಏನೋ ಬಾಂಡ್ ಅಥವಾ ಏನು ಹಿಡದೆ ತೊಗೊಳ್ತಕ್ಕಂಥ ಒಂದು ಇದು, ಅದನ್ನು ಕೂಡ ಲಿಮಿಟ್ನ ಸ್ಟೇಟ್ ಗೌರ್ಮೆಂಟ್ಸ್ಗೆ ರೈಸ್ ಮಾಡಿರ್ತಕ್ಕಂಥದ್ದು. ಫೈನ್. ಮತ್ತು ಸ್ಪೆಷಲ್ ರೀಫಂಡ್ ಆ್ಯಂಡ್ ಡ್ರಾಬ್ಯಾಕ್ ಡಿಸ್ಪೋಸಲ್ ಡ್ರೈವ್ ಅಂತ ಒಂದು ಮಾಡಿದ್ದಾರೆ. ಅಂದರೆ ಯಾವ್ದಾದ್ರು ಒಂದು ರೀಫಂಡ್ ಮಾಡಬೇಕಂದ್ರೆ, ಈಗ ಸಂಸ್ಥೆಗಳಲ್ಲಿ ಏನಾದ್ರು ದುಡ್ಡನ್ನ ತೊಗೋಬೇಕಾಗಿರುತ್ತೆ, ಆದರೆ ಬಂದಿರಲ್ಲ, ತುಂಬ ದಿನದಿಂದ ಹಂಗೆ ಉಳ್ಕೊಂಡಿರುತ್ತೆ. ಸೊ ಅಂಥ ಒಂದು ಇದರಿಂದ ಸ್ಪೆಷಲ್ ರೀಫಂಡ್ ಮತ್ತು ಡ್ರಾಬ್ಯಾಕ್ ಡಿಸ್ಪೋಸಲ್, ಏನಾರು ಆಂತರಿಕ ಅಥವಾ ಏನಾರೋ ಒಂದು ಡಿಸ್ಪೋಸಲ್ ಇದ್ದರೆ ಅದನ್ನ ಬೇಗ ಪರಿಹರಿಸ್ತಕ್ಕಂಥದ್ದು, ಅದು ಒಂದು ಕೂಡ ಮಾಡ್ತಿರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ರೀಫಂಡು ಕೂಡ ಅಪ್ ಟು 5 ಲಕ್ಷ ತನಕ ಇಮಿಡಿಯೇಟಾಗಿ ಕೊಡ್ತಾ ಇದ್ದಾರೆ ಸರ್ಕಾರ. ಅಂದರೆ ಈಗೇನು ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡಿರ್ತಾರೆ ಕಂಪ್ನಿಗಳಲ್ಲಿ, ದುಡ್ಡು ಅವ್ರಿಗೆ ಬಂದಿರಲ್ಲ, ಅದನ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಲಿಕ್ವಿಡಿಟಿ ಇನ್ಫ್ಯೂಷನ್ ಆಗುತ್ತೆ. ಅಂದರೆ ನಮ್ಮ ಒಂದು ಭಾರತದಲ್ಲಿ ಬೇರೆ ಕಂಪ್ನಿಗಳ ಮುಖಾಂತರ ಮಾರ್ಕೆಟ್ಗೆ ದುಡ್ಡನ್ನ ಇನ್ಫ್ಯೂಷನ್ ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ಸ್ಟಕ್ ಆಗಿರುತ್ತೆ ಅದನ್ನ ಬೇಗ ಬೇಗ ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಓಕೆ, ಫೈನ್. ನೆಕ್ಸ್ಟ್ ಏನು ಮಾಡಿದ್ದಾರೆ, ಅದರ್ ಮೆಜರ್ಸ್ ಏನು, ರಿಲ್ಯಾಕ್ಸೇಷನ್ ಇನ್ ಸ್ಟ್ಯಾಚ್ಯುಟರಿ ಕಂಪ್ಲೇಂಟ್ಸ್ ಮ್ಯಾಟರ್. ಅಂದರೆ ಏನು, ಶಾಸನಾತ್ಮಕ ಸಂಸ್ಥೆಗಳಲ್ಲಿ ಮತ್ತು ಈಗ ಏನು ಅನುಸರಿಸ್ಕೊಂಡು ಬರ್ತಾ ಇದೆ ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ. ಏನು ರಿಲ್ಯಾಕ್ಸ್ ಮಾಡಿದ್ದಾರೆ, ಈಗ ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಜೂನ್ 30 ಮಾಡಬೇಕಾಗಿತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ.
ಅಲ್ವಾ? ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ದಟ್ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ನಾವು ಅದನ್ನು ಮಾಡಬೇಕು ಅಂತ ಹೇಳಿ. ಮತ್ತು GST ರಿಟರ್ನ್ಸ್ನ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ರಿಟರ್ನ್ ಫೈಲ್ ಮಾಡೋದನ್ನ. ಮತ್ತು ಕಸ್ಟಮ್ ಕ್ಲಿಯರೆನ್ಸ್ 24/7 ಓಪನ್ ಮಾಡಿ ಇಟ್ಟಿದ್ದಾರೆ ಟಿಲ್ 30 ಜೂನ್ ತನಕ, ಸೊ ದಟ್ ನಿಮ್ದು ಏನಾದ್ರು ಅಮೌಂಟ್ ಬರೋದಾರೆ ಏನು ಕ್ಲಿಯರೆನ್ಸ್ ತೊಗೋಬೇಕಂದ್ರೆ ತೊಗೋಬೋದು. ಮತ್ತು ಬೇರೆ ಕಡೆ ATM ಅಲ್ಲಿ ನೀವು ನೆಕ್ಸ್ಟ್ 3 ಮಂತ್ ತನಕ ಏನು ಬೇರೆ ATM ಅಲ್ಲಿ ದುಡ್ಡು ಡ್ರಾ ಮಾಡಿದ್ರೆ ಅದಕ್ಕೆ ಅಮೌಂಟ್ನ ಡಿಡಕ್ಟ್ ಮಾಡಲ್ಲ. ಮೊದಲೇನು ಬೇರೆ ಇಷ್ಟು ಟ್ರಾನ್ಸಾಕ್ಷನ್ 4 ರಿಂದ 5 ಆದಮೇಲೆ ಬೇರೆ ಕಡೆ ಮಾಡಿದ್ರೆ ATM ಅಲ್ಲಿ ನಿಮ್ಮ ಬ್ಯಾಂಕ್ ಬಿಟ್ಟು ಬೇರೆ ATM ಬ್ಯಾಂಕಲ್ಲಿ ನಿಮಗೆ ದುಡ್ಡು ಡಿಡಕ್ಟ್ ಆಗ್ತೋ, ಅದು ಆಗಲ್ಲ. ಫೈನ್. ಮತ್ತು ಮೋಟ್ರ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಏನು ರಿನ್ಯೂವಲ್ ಆಗಿರಲ್ಲ ಈ ಟೈಮಲ್ಲಿ, ಅದನ್ನು ಕೂಡ 3 ಮಂತ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಆ ಜೂನ್ 15 ಮೇ ತನಕ ಇತ್ತು ಬಿಫೋರ್, ಅದಕ್ಕಿಂತ ಮುಂಚೆ ಎಕ್ಸ್ಪೈರ್ಮೆಂಟ್ ಆಗಿರೋದನ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟು, ಬೋರ್ಡ್ ಮೀಟಿಂಗ್ಸ್ಗಳಾಗಿರಲ್ಲ. ಯಾಕಂದರೆ ಯಾವ್ದಾದ್ರು ಒಂದು ಕಂಪ್ನಿಲಿ ವಿತೌಟ್ ಬೋರ್ಡ್ ಮೀಟಿಂಗ್ಸ್, ವಿತೌಟ್ ಅವರ ಅಪ್ರೂವಲ್ ಏನು ಮುಂದೆ ಸಾಕ್ತಿರಲ್ಲ. ಸೊ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ವೋಟಿಂಗ್ ಮುಖಾಂತರ ಅವರು ಕೂಡ ಮಾಡಿ ಅದನ್ನು ನೀವು ಏನು ಡಿಸಿಷನ್ ಬೇಕಾದ್ರೂ ತೊಗೊಂಡು ಅದನ್ನು ನಿಮ್ಮ ಕಂಪ್ನೀಸ್ ಮತ್ತು ಇದರಲ್ಲಿ ಕಾರ್ಪೊರೇಟರ್ಸ್ಗಳು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಯೂಶಲಿ ಒಂದು ಬೋರ್ಡ್ ಮೀಟಿಂಗ್ ಅಂದ ತಕ್ಷಣ ಅಲ್ಲಿ ಕೂತ್ಕೊಂಡು ಮಾಡಬೇಕಾಗಿದ್ದನ್ನ ಈಗ ಈ ವೋಟಿಂಗ್ ಮುಖಾಂತರ ಕೂಡ ನೀವು ಅದನ್ನು ಮಾಡ್ಕೋಬೋದು. ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ನಿಸಾರ್ ಆಲ್ ಏನು ಗೊತ್ತಾ, ಮೆಷರ್ಸ್ ಕೊಟ್ಟಿರ್ತಕ್ಕಂಥದ್ದು ಸೊ ದಟ್ ಬೇಗ ಬೇಗ ಕೆಲಸಗಳು ಏನು ಸ್ಟಾಪ್ ಆಗಿತ್ತು ಅಗೇನ್ ಇಟ್ ಹ್ಯಾಸ್ ಟು ಬಿ ಸ್ಟಾರ್ಟ್ ಸ್ಟಾರ್ಟ್ ಆಗಲಿ ಅಂತೇಳಿ. ಫೈನ್. ಇದು ಅಲ್ಲದೆ ನಮಗೆ MSME ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು RBI ಈ MSMEಗೆ ಏನೇನು ಕೊಡ್ತಾ ಇದೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಮೆಷರ್ಸ್ ಏನು ಅಂತಂದರೆ, RBI ಇದೆಯಲ್ಲ ಅದು ಕ್ಯಾಶ್ ರಿಸರ್ವ್ ರೇಷಿಯೋನ ರೆಡ್ಯೂಸ್ ಮಾಡಿದೆ. ಅಂದರೆ ಏನು ಕ್ಯಾಶ್ ರಿಸರ್ವ್ ರೇಷಿಯೋ? ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಇಷ್ಟು ಅಮೌಂಟ್ ಅಂತ ಒಂದು ಮುಂದೆ ಏನಾದರೂ ದಿವಾಳಿ ಆದರೆ ಬ್ಯಾಂಕಿಗೆ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಇಷ್ಟು ಅಮೌಂಟ್ ಅಂತ RBI ಇಡಬೇಕು. ಇಡಬೇಕಾಗಿರ್ತಕ್ಕಂಥ ರಿಸರ್ವ್ ರೇಷಿಯೋ ಏನಿದೆ ಅದನ್ನ ಕಮ್ಮಿ ಮಾಡಿದೆ. ಮತ್ತು ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೇಪೋ ಆಪರೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೇಪೋ ಆಪರೇಷನ್? ರೇಪೋ ಆಪರೇಷನ್ ಅಂದರೆ ನಿಮ್ಗೆ ಗೊತ್ತು, ಒಂದು ಆಗಿನ ರೇಪೋ ದರದಲ್ಲಿ ಒಂದು ಮಿನಿಮಮ್ ಅಂದರೆ 1 ರಿಂದ 28 ದಿನದ ಒಳಗೆ ಅವರು ಒಂದಷ್ಟು ಅಮೌಂಟಲ್ಲಿ, ಅಂದರೆ ಸ್ಮಾಲ್ ಅಮೌಂಟ್, ಅವ್ರಿಗೇನಾದ್ರು ಶಾರ್ಟೇಜ್ ಇದ್ದರೆ ಬ್ಯಾಂಕ್ಗಳಾಗಿರ್ಬೋದು ಬೇರೆ ಸಂಸ್ಥೆಗಳಾಗಿರ್ಬೋದು ತೊಗೊಂಡು RBI ಇಂದ ಏನು ಮಾಡಬೇಕು, ಅದು 1 ರಿಂದ 28 ದಿನದೊಳಗೆ ವಾಪಸ್ ಕೊಡಬೇಕು. ಆ ಒಂದು ರೇಪೋ ರೇಟ್, ಆ ಒಂದು ತಿಂಗಳಲ್ಲಿ ಏನು ರೇಪೋ ರೇಟ್ ನಡೀತಾ ಇರುತ್ತೆ ಅದು. ಆದರೆ ಈ ಲಾಂಗ್ ಟರ್ಮ್ ರೇಪೋ ರೇಟ್ ಪ್ರಕಾರ ಅವರು 1 ವರ್ಷದಿಂದ 3 ವರ್ಷದ ತನಕ ಆ ದುಡ್ಡನ್ನ ವಾಪಸ್ ಕೊಡೋಂಗಿಲ್ಲ, ಇಟ್ಕೋಬೋದು. ಸೊ ಅದು ರೇಪೋ ರೇಟು ಒಂದ್ಸಲ, ಇವಾಗ ಏನು ಕಮ್ಮಿ ರೇಪೋ ರೇಟಲ್ಲಿ ತೊಗೊಂಡಿರ್ತಾರೆ ಇದೇ ರೇಪೋ ರೇಟ್ ಕೊನೆ ತನಕ ಮೇಂಟೈನ್ ಆಗುತ್ತೆ. ಇದನ್ನು ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೇಪೋ ರೇಟ್ ಆಪರೇಷನ್ ಅಂತ ಹೇಳ್ತೀವಿ. ಇಟ್ಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನು ತಿಳ್ಕೊಂಡಿರಿ. ಅದ್ರ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಆ ದುಡ್ಡು ಇನ್ಫ್ಯೂಷನ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡಬೇಕು ಅಂದರೆ, ಅವರು ಖರೀದಿ ಮಾಡಬೇಕು. ಏನು ಖರೀದಿ ಮಾಡಬೇಕು? ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಕಾರ್ಪೊರೇಟ್. ಈಗ ದುಡ್ಡು ಈ ಟಾರ್ಗೆಟೆಡ್ ರೇಪೋ ರೇಟ್ ಮುಖಾಂತರ ಬ್ಯಾಂಕ್ ತೊಗೊಳುತ್ತೆ. ಅದನ್ನ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ಈಗ ಕಂಪ್ನಿ ಯಾವ್ದಾದ್ರು ರನ್ ಮಾಡ್ತಿರ್ತಾರೆ, ಯಾರು ಕಾರ್ಪೊರೇಟ್ ಕಂಪ್ನಿ, ಅವ್ರು ಏನು ಮಾಡ್ತಾರೆ, ಅವ್ರಿಗೂ ದುಡ್ಡು ಬೇಕು. ಅವ್ರು ಏನು ಮಾಡ್ತಾರೆ, ಆ ಕಂಪ್ನೀಸಲ್ಲಿ ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಅವ್ರ ಬಾಂಡ್ಸ್ ಆಗಿರ್ಬೋದು ರಿಲೀಸ್ ಮಾಡ್ತಾರೆ. ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ನವರು. ಸೊ ಈ ರೀತಿ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಗಳನ್ನ ರಿಲೀಸ್ ಮಾಡತಕ್ಕಂಥ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಕಾರ್ಪೊರೇಟ್ ಕಂಪ್ನಿಗಳಾಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಬ್ಯಾಂಕ್ಗಳು ಈ ಒಂದು ದುಡ್ಡನ್ನು. ಫೈನ್. ಇಲ್ಲಿ ಇನ್ನೊಂದೇನು ಅಂತಂದರೆ, ಲಿಮಿಟ್, ಓವರ್ನೈಟ್ ಲಿಮಿಟ್ ಇದೆಯಲ್ಲ, ಅದನ್ನು ಕೂಡ ಬ್ಯಾಂಕ್ಸ್ ನೋಡಿ, ಇನ್ಕ್ರೀಸ್ ದ ಬ್ಯಾಂಕ್ಸ್ ಲಿಮಿಟ್ ಫಾರ್ ಬಾರೋಯಿಂಗ್ ಓವರ್ನೈಟ್ ಅಂಡರ್ ದ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್. ಓಕೆ, ಇದು ನೋಡಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಇದೆ. ಇದೆರಡು ನಾನು ನಿಮ್ಗೆ ಆಗಲೇ ಹೇಳಿದೆ, 1 ರಿಂದ 28 ದಿನದ ಒಳಗೆ ಏನಾದ್ರು ಮಿಸ್ಮ್ಯಾಚ್ ಇದ್ರೆ, ಅವರ ಒಂದು ಟ್ರಾನ್ಸಾಕ್ಷನ್ ದುಡ್ಡನ್ನ ಶಾರ್ಟೇಜ್ ಆಗಿ ಮಿಸ್ಮ್ಯಾಚ್ ಆಗಿದ್ರೆ ಅದನ್ನು ಅವರು ರೇಪೋ ರೇಟ್ನ ಮುಖಾಂತರ ಶಾರ್ಟ್ ಟರ್ಮ್ ಲೋನ್ನ RBI ತಗೋಬೋದು. ಆ ಒಂದು ಕರೆಂಟ್ ರೇಪೋ ರೇಟ್ ಮುಖಾಂತರ ಅದು 1 ರಿಂದ 28, ಇದು ಶಾರ್ಟ್ ಟರ್ಮ್ ಪೀರಿಯಡ್, MSF LSF ಅಂತ ಕರಿತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ. ಅದೇ ಈ ಟಾರ್ಗೆಟೆಡ್ ರೇಪೋ ರೇಟಲ್ಲಿ ಏನಾಗುತ್ತೆ, ನಾನು ನಿಮ್ಗೆ ಹೇಳಿದ್ರೆ 1 ರಿಂದ 3 ವರ್ಷದ ತನಕ ಅದನ್ನು ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. ಮತ್ತು ಮಿನಿಮಮ್ ರೇಪೋ ರೇಟ್ ಇರುತ್ತೆ, 1 ಟರ್ಮ್ ರೇಪೋ ರೇಟ್ ಇರುತ್ತೆ ಅದು. ಸೊ ಪ್ರತಿ ಟೈಮು ಅದು ಚೇಂಜ್ ಆಗಲ್ಲ. ಇದು ವೆರಿ ಇಂಪಾರ್ಟೆಂಟ್. ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಏನು ಹೇಳಿದೆ, ರಿಸರ್ವ್ ಬ್ಯಾಂಕ್ ಇಂಡಿಯಾ ಏನೇನು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಒಂದು ರೇಪೋ ರೇಟ್ ಬಗ್ಗೆ ಆಯಿತು. ಇನ್ನೊಂದು ನಬಾರ್ಡ್ ಆಗಿರ್ಬೋದು. ನಬಾರ್ಡ್ ನಿಮ್ಗೆ ಗೊತ್ತಿದೆ, ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕು. ಸಿಡ್ಬಿ ಗೊತ್ತಿದೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕು, ಇಂಡಸ್ಟ್ರಿಗೆ ದುಡ್ಡು ಕೊಡ್ತಕ್ಕಂಥ ಬ್ಯಾಂಕು. ನ್ಯಾಷನಲ್ ಹೌಸಿಂಗ್ ಬ್ಯಾಂಕು ಮತ್ತು ಹೌಸಿಂಗ್ ಫೈನಾನ್ಸ್ಗೆ ಕೊಡ್ತಕ್ಕಂಥ ಬ್ಯಾಂಕ್ಗಳು. ಇದಕ್ಕೆ ಒಂದಷ್ಟು ದುಡ್ಡನ್ನ ಕೊಡ್ತಾ ಇದೆ ರೇಪೋ ರೇಟ್ ಪಾಲಿಸಿ ಮುಖಾಂತರ. ಆ ಒಂದು ಕರೆಂಟ್ ರೇಪೋ ರೇಟಲ್ಲಿ ದುಡ್ಡನ್ನ ಇನ್ಫ್ಯೂಷನ್ ಮಾಡ್ತಾ ಇದೆ. ಮತ್ತು ಇಲ್ಲಿ ಸ್ಪೆಷಲ್ ಲಿಕ್ವಿಡಿಟಿ ಫೆಸಿಲಿಟಿ ಮುಖಾಂತರ ಕೂಡ ಈ ದುಡ್ಡನ್ನ ಹೋಗ್ತಾ ಇರ್ತಕ್ಕಂಥದ್ದು. ಮ್ಯೂಚುವಲ್ ಫಂಡಲ್ಲಿ ಆಗಿರ್ಬೋದು, ಬೇರೆ ಬೇರೆ ಇದ್ರ ಕಡೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು.
ಇಷ್ಟು ಒಂದೇ ಅಲ್ಲ, ಆರ್ ಬಿ ಐ ಇನ್ನೇನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಮೊರಟೋರಿಯಂ ಅಂದರೆ ಮೊರಟೋರಿಯಂ ಅಂತಂದರೆ 3 months ಪೇಮೆಂಟ್ನ ಇನ್ಸ್ಟಾಲ್ಮೆಂಟ್ನ ನೀವು ಕಟ್ಟದೇನೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದೆ. ಆದರೆ ಇವಾಗಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಬ್ಯಾಂಕ್ ಬೇರೆ ಬೇರೆ ರೂಲ್ಸ್ ಮಾಡಿದೆ. ಒಂದೊಂದು ಬ್ಯಾಂಕ್ಗಳು ಅವ್ರು ಡೈರೆಕ್ಟಾಗಿ ಘೋಷಣೆ ಕೂಡ ಮಾಡಿದ್ರು ನಾವು ತಗೊಳ್ಳಲ್ಲ ಅಂತ. ಒಂದಷ್ಟು ಬ್ಯಾಂಕ್ಗಳು ನೀವು ಮೊದಲೇ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದ್ರು. ಒಂದಷ್ಟು ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೌಸಿಂಗ್ ಇದು ತಗೊಳ್ಳಿ, ಯಾವುದು LIC ಹೌಸಿಂಗ್ ಫೈನಾನ್ಸ್ ಬ್ಯಾಂಕ್ ತಗೊಳ್ಳಿ. LIC ಹೌಸಿಂಗ್ ಫೈನಾನ್ಸ್ ಬ್ಯಾಂಕ್ನವರು ಏನೂ ಹೇಳಿಲ್ಲ. ಅವರು ನೀವು ಈ ಒಂದು ಫಾರ್ಮ್ ಬರೆದ್ರೆ ನಮ್ದು ಕಟ್ ಮಾಡಲ್ಲ ಅಂತಲೂ ಹೇಳಿಲ್ಲ, ಈ ಕಡೆ ನಾವು ಡಿಟೆಕ್ಟ್ ಮಾಡಲ್ಲ ಅಂತಲೂ ಹೇಳಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಎಲ್ಲಿ ಅಕೌಂಟಲ್ಲಿ ದುಡ್ಡು ಇರುತ್ತೆ ಅಲ್ಲೇ ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ದುಡ್ಡಿಲ್ಲ ಬೌನ್ಸ್ ಆಗಿರುತ್ತೆ, ಆದರೆ ಅದಕ್ಕೆ ಫೈನ್ ಹಾಕಲ್ಲ. ಈ ರೀತಿ ಅವ್ರವ್ರದ್ದೇ ಸಂಸ್ಥೆಗಳು ಅವ್ರವ್ರದ್ದೇ ಮಾಡ್ಕೊಂಡಿದ್ದಾರೆ. ಆದರೆ RBI ಕರೆಕ್ಟಾಗಿ ಒಂದು ಫ್ರೇಮ್ ವರ್ಕ್ ಮಾಡಿ ಸಂಸ್ಥೆಗಳಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾಗಿತ್ತು, ಅದು ಮಾಡಿಲ್ಲ. ಇದು ಜನರಿಗೆ ಕಣ್ಣೋರಿಸುವ ತಂತ್ರ ಅಂತ ನನ್ನ ಒಂದು ಅನಿಸಿಕೆ ಹೇಳ್ತೀನಿ. ಫೈನ್. ನೆಕ್ಸ್ಟ್ ಏನು, ಈಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಬೈ ರೆಡ್ಯೂಸಿಂಗ್ ಮಾರ್ಜಿನ್ಸ್. ಅಂದರೆ ಮಾರ್ಜಿನ್ಸ್ನ ರೆಡ್ಯೂಸ್ ಅಂದರೆ ಅವರು ಏನೋ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನೋ ಡೇ ಟು ಡೇ ಆಪರೇಷನ್ಗೆ ಏನು ಬೇಕು, ಆದರೆ ಅದು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ದೆ ಮಾಡ್ತಕ್ಕಂಥದ್ದು ಮಾಡಲಿ ಅಂತಕ್ಕಂಥದ್ದು RBI ಮಾಡಿದೆ. ಇದೆಲ್ಲ ಕಣ್ಣು ಒರೆಸೋ ತಂತ್ರ ಅಂತ ನಾನು ಹೇಳ್ತೀನಿ. ಬಟ್ ಏನು ಮಾಡಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ನಮ್ಮ ಡ್ಯೂಟಿ. ಫೈನ್. ನೆಕ್ಸ್ಟ್ ಏನು ಮಾಡಿದೆ ನೋಡಿ, NBFCಗೆ ರಿಯಲ್ ಎಸ್ಟೇಟ್ ಸೆಕ್ಟ್ರಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ಇನ್ಕ್ರೀಸ್ ಮಾಡಿದೆ. ಅಂದರೆ ಆ ಒಂದು ಅಮೌಂಟ್ ಏನಿದೆ, ಅಂದರೆ ಕಮೆನ್ಸ್ಮೆಂಟ್ ಆಫ್ ಕಮರ್ಷಿಯಲ್ ಆಪರೇಷನ್ ಆದಮೇಲೆ ಏನು ದುಡ್ಡು ಜನರೇಟ್ ಆಗುತ್ತೆ ಅದರಂತ ಅಮೌಂಟ್ ಲೋನ್ ತೀರಿಸಬೇಕು, ಅದು ಕೂಡ 1 yearನ ಎಕ್ಸ್ಟೆಂಡ್ ಮಾಡಿದೆ. NBFC ಅಂದ್ರೇನು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಸಿಸ್ಟಮ್, ಅಂದರೆ ಬ್ಯಾಂಕೇತರ ಸಂಸ್ಥೆಗಳಿರ್ತಾವಲ್ಲ ಅವುಗಳು. ಫೈನ್. ಇದು RBIನ ತೊಗೊಂಡಿರ್ತಕ್ಕಂಥ ಒಂದು ಇದು. ಮುಖ್ಯವಾಗಿ ಬರ್ತಾ ಇದ್ದೀವಿ ನಾವು ಇವಾಗ MSME ಒಂದು ಇದಕ್ಕೆ. ಸೊ MSMEಗೆ ಏನು ಮಾಡಿದೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ವೆರಿ ಇಂಪಾರ್ಟೆಂಟ್ ಇದು. 3 ಲಕ್ಷ crore ತನಕ ಕೊಲ್ಯಾಟ್ರಲ್. ಇದು ನಾನು ಇಲ್ಲಿದೆಯಲ್ಲ, ಇದನ್ನು ಇಲ್ಲಿ ಓದೋಕ್ಕೋಗಲ್ಲ, ಇದನ್ನು ನಾನು ಇಲ್ಲಿ ಡೈರೆಕ್ಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಏನೇನಿದೆ ಅಂತೇಳಿ ಇಲ್ಲಿ ಫಸ್ಟ್ 3 ಲಕ್ಷ crore ಕೊಲ್ಯಾಟ್ರಲ್ ಫ್ರೀ ಆಟೋಮೆಟಿಕ್ ಲೋನ್ಸ್ ಫಾರ್ ಬಿಸ್ನೆಸ್ ಅಂಡ್ ಇನ್ಕ್ಲೂಡಿಂಗ್ MSME. ಅಂದರೆ ಈಗೇನು ಮೈಕ್ರೋ ಸ್ಮಾಲ್ ಅಂದರೆ ಅತಿ ಸಣ್ಣ ಮಧ್ಯಮ ಉದ್ಯಮಗಳೇ ಈ ಕೋವಿಡ್ ವೈರಸ್ಸಿಂದ ಏನಾಗಿದೆ, ಅವರ ಒಂದು ಉದ್ಯಮಗಳು ಸ್ಟಾಪ್ ಆಗಿದೆ. ಅವ್ರಿಗೆ ಈಗ ದುಡ್ಡು ಬೇಕು, ಅಂದರೆ ಈಗ ಏನು ಸ್ಯಾಲ್ರಿ ಅಂತೂ ಕೊಡ್ತಾ ಇದ್ದಾರೆ, ಈಗ ದುಡ್ಡು ಬೇಕು. ಅವರು ಸಾಲದಲ್ಲಿರ್ತಾರೆ, ಅವ್ರ ಸಾಲಗಳು ತೀರ್ಸೋಕ್ಕಾಗಿರಲ್ಲ ಈಗ, ಮತ್ತು ಇಲ್ಲಿ ದುಡ್ಡು ಕೂಡ ಕೊಡಬೇಕಾಗತ್ತೆ ಎಂಪ್ಲಾಯೀಸ್ಗೆ. ಸೊ ಈಗ ಏನು ಬೇಕು, ದುಡ್ಡು ಬೇಕು ಅವರು ರನ್ ಮಾಡೋಕ್ಕೆ ಅವರ ಬಿಸ್ನೆಸ್. ಸೊ ಅದಕ್ಕೋಸ್ಕರ ವಿತೌಟ್ ಈಗ ಏನು ಮಾಡಿರ್ತಾರೆ, ಅವ್ರು ಆಲ್ರೆಡಿ ಸಾಲ ತೊಗೊಂಡು ಬಿಸ್ನೆಸ್ ರನ್ ಮಾಡಿರ್ತಾರೆ. ಅವ್ರ ಹತ್ರ ಏನಿರುತ್ತೆ ಸಾಲಗಳು ಕೊಲ್ಯಾಟ್ರಲ್ ಅಂದರೆ ಅಡ ಇಟ್ಟು ಯಾವುದೋ ಬೇರೆ ಪೇಪರ್ಸ್ಗಳಾಗಿರ್ಬೋದು, ಅವ್ರ ಇನ್ವೆಸ್ಟ್ಮೆಂಟ್ ಪೇಪರ್ಸ್ಗಳಾಗಿರ್ಬೋದು, ಅಥವಾ ಅವರೆಲ್ಲ ಒಂದು ಅಸೆಟ್ಸ್ಗಳಾಗಿರ್ಬೋದು, ಅಡ ಇಟ್ಟು ಅದ್ರ ಡಾಕ್ಯುಮೆಂಟ್ನ ತೊಗೊಂಡಿರ್ತಾರೆ. ಆದರೆ ಇವಾಗ ಅವ್ರ ಹತ್ರ ಯಾವ ಅಡ ಇಡಕ್ಕಿರಲ್ಲ. ಸೊ ಅದರಿಂದ ವಿತೌಟ್ ಅಡ ಇಡ್ದೇನೆ ಏನೂ ಕೊಲ್ಯಾಟ್ರಲ್ ಫ್ರೀ ಆಟೋಮೆಟಿಕ್ ಲೋನ್ಸ್ನ ಕೊಡ್ತಾ ಇದ್ದಾರೆ. ಯಾರು ಈ ಇದ್ರ ಮುಖಾಂತರ, ಸರ್ಕಾರದ ಮುಖಾಂತರ ಕೊಡ್ತಾ ಇರ್ತಕ್ಕಂಥ, ಅಂದರೆ ಇದು ಬ್ಯಾಂಕ್ನ ಮುಖಾಂತರ ಕೊಡ್ತಾರೆ. ಎಷ್ಟು ಅಮೌಂಟ್ ಕೊಡ್ತಾರೆ ಅಂದರೆ 20% ಆಫ್ ಎಂಟೈರ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟ್. ಅಂದರೆ ಏನು ಅವ್ರಿಗೆ 29/2/2020 ಅವ್ರದ್ದು ಏನು ಕ್ರೆಡಿಟ್ ಇತ್ತು, ಅಂದರೆ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟ್ ಸಾಲ ಇತ್ತಲ್ಲ, ಅದರಲ್ಲಿ 20% ಅಷ್ಟು ಮರು ಸಾಲನ ಏನೂ ಅಡಮಾನ ಇಟ್ಕೊಳ್ದೆ ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂದರೆ, ಇದು 4 ವರ್ಷದಲ್ಲಿ ಅವರು ತೀರಿಸಬೇಕಾಗತ್ತೆ. 4 ವರ್ಷದಲ್ಲಿ ತೀರಿಸಬೇಕು ಅಂತಂದ್ರೆ ಏನು ಅಂದರೆ, ಮೊದಲು 12 ತಿಂಗಳು ಇರುತ್ತಲ್ಲ, ಅವ್ರು ಏನೂ ಕಟ್ಟಂಗಿಲ್ಲ. ಫಸ್ಟ್ 12 months 1 ವರ್ಷ ಅವ್ರು ಏನೂ ಕಟ್ಟಂಗಿರಲ್ಲ. ಆದರೆ ನೆಕ್ಸ್ಟು ಇನ್ನು ಮುಖ್ಯದ 3 ವರ್ಷದಲ್ಲಿ ಅವರು ಈ ಲೋನ್ ಅಮೌಂಟಿನ ಪ್ರೀಮಿಯಂ ಬಡ್ಡಿ ಎರಡೂ ಕಟ್ಟಬೇಕಾಗತ್ತೆ. ಓಕೆ, ಪ್ರೀಮಿಯಂ ಬಡ್ಡಿ ಇದು ವಿತೌಟ್ ಬಡ್ಡಿ ಅಲ್ಲ, ವಿತ್ ಬಡ್ಡಿ. ಫಸ್ಟ್ 12 months ಅವ್ರು ಪ್ರೀಮಿಯಂ ಕೂಡ ಕಟ್ಟಿರಂಗಿಲ್ಲ. ಇದು ವೆರಿ ಇಂಪಾರ್ಟೆಂಟು. ಇದು ಸ್ಕೀಮು 31st October ತನಕ ಇರುತ್ತೆ, ಅಷ್ಟರಲ್ಲಿ ಅವರು ಮಾಡ್ಕೋಬೇಕು. ಇದಕ್ಕೆ ನೋ ಗ್ಯಾರಂಟಿ, ನೋ ಫ್ರೆಶ್ ಕೊಲ್ಯಾಟ್ರಲ್ ಬೇಕಾಗಿಲ್ಲ. ಅಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ, ಇದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಬಿಸ್ನೆಸ್ ಅಂತ ಒಂದು ಅಡಿಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಫೈನ್. ಇದರಲ್ಲಿ ಇನ್ನು 20,000 ಕೋಟಿ ಕೂಡ ಇನ್ನೊಂದಷ್ಟು MSME ಕೊಡ್ತಾ ಇದ್ದಾರೆ. ಎಂಥ MSMEಗೆ ಅಂದರೆ NPA ಇರುತ್ತಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದೇನೋ, ಆಲ್ರೆಡಿ ಸಾಲ ತೊಗೊಂಡಿದ್ದಾರೆ, ಆದರೆ ಆ ಸಾಲದ ರೀಪೇಮೆಂಟ್ ಮಾಡ್ತಾ ಇರಲ್ಲ, ಅದು NPA ಸಿಸ್ಟಮ್ಗೆ ಬಂದು ಸೇರಿದೆ. ಸೊ NPA ಸಿಸ್ಟಮಲ್ಲಿ ಲಾಸ್ಟ್ ಒಂದು 12 ತಿಂಗಳಿಂದ ಅವರು ಬಡ್ಡಿನೂ ಕೂಡ ಕಟ್ಟಿರಲ್ಲ. ಸೊ ಅಂದರೆ ಅವರ ಬಿಸ್ನೆಸ್ ರನ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಅವರು ಲಾಸಲ್ಲಿದ್ದಾರೆ ಅಂತ ಹೇಳ್ತಾ, ಇಂಥ ಕಂಪ್ನಿಗಳು ಕೂಡ ಏನು ಮಾಡ್ತಾ ಇದ್ದಾರೆ, ಈ ಕೋವಿಡಿಂದ ಇನ್ನೂ ಅವ್ರು ಲಾಸ್ ಆಗಬಾರ್ದು ಅಂತೇಳಿ ಇನ್ನೂ ಅವ್ರು ಮುಂದೆ ಆ ಒಂದು ಇದನ್ನು ಕಮ್ಮಿ ಮಾಡಿಕೊಂಡು ಅವರು ಬೇಗ ಮುಂದೆ ಬರಲಿ ಅಂತೇಳಿ ಅವ್ರಿಗೂ ಕೂಡ ದುಡ್ಡನ್ನ ಕೊಡ್ತಾ ಇದ್ದಾರೆ. 20,000 ಕೋಟಿ ಅಷ್ಟು ಅಮೌಂಟ್ನ ಕೊಡ್ತಾ ಇದ್ದಾರೆ ಒಂದಷ್ಟು ಯಾರಿಗೆ NPA ಇರ್ತಕ್ಕಂಥ MSMEಗಳಿಗೆ. ಇದನ್ನು ಯಾರ ಥ್ರೂ ಕೊಡ್ತಾರೆ, CGT MSME ಅಂತ. ಅಂದರೆ ಇದು ಏನು ಅಂತಂದರೆ ಕಾಸ್ಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ MSF ಅಂತ. ಅಂದರೆ MSF ಅಂದರೆ ಮೈಕ್ರೋ ಸ್ಮಾಲ್ ಫೈನಾನ್ಸ್ ಅಂತಕ್ಕಂಥದ್ದು. ಕಾಸ್ಟ್ ಗ್ಯಾರಂಟಿ ಅಂದರೆ ಇದು ಕಾಸ್ಟ್ ಗ್ಯಾರಂಟಿ ಏನು ಕೊಡ್ತಾರೆ, ಈಗ ಬ್ಯಾಂಕ್ ಏನು ಕೊಡ್ತಾರಲ್ಲ,
ಇದೊಂದು 2000ನೇ ಇಸ್ವಿಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. NPA ಆಗಿರ್ತಕ್ಕಂಥ ಇದಕ್ಕೆ ಏನು ದುಡ್ಡು ಕೊಡ್ತಾರೆ, ಬ್ಯಾಂಕ್ನ ಮುಖಾಂತರ ಏನು ಕೊಡ್ತಾರೆ, ಅದಕ್ಕೆ ದುಡ್ಡು ವಿತೌಟ್ ಕೊಲ್ಯಾಟ್ರಲ್, ಅಂದರೆ ಏನೋ ಅಡ ಇಲ್ಲದೆ ಕೊಡ್ತಾರೆ ಪುನಃ ಎಗೇನ್. ಸೊ ಇದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ ಅಂದರೆ CGTMSE ಅಂತಕ್ಕಂಥ ಒಂದು ಸಂಸ್ಥೆ ಕೊಡ್ತಕ್ಕಂಥದ್ದು. ಕಾಸ್ಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಅಂತಕ್ಕಂಥ ಮೈಕ್ರೋ ಸ್ಮಾಲ್ ಫೈನಾನ್ಸ್ ಕಂಪ್ನಿ ಅಂತೇನಿದೆ ಅದು ಕೊಡ್ತಕ್ಕಂಥದ್ದು. ಆದರೆ ಈಗ ಮುಂಚೆ ನಾವು ನೋಡಿದ್ವಿ, ಈ ಒಂದು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ, 3 ಲಕ್ಷ ಕೋಟಿ ಕೊಲ್ಯಾಟ್ರಲ್ ಫ್ರೀ ಕೊಡ್ತಾರಲ್ಲ, ಇದು ಸರ್ಕಾರ ಗ್ಯಾರಂಟಿ ಕೊಡ್ತಕ್ಕಂಥದ್ದು. ಓಕೆ ಫೈನ್. ನೆಕ್ಸ್ಟು 50,000 ಕೋಟಿ ಇಕ್ವಿಟಿ ಇನ್ಫ್ಯೂಷನ್ ಟು MSME ಥ್ರೂ ಫಂಡ್ ಆಫ್ ಫಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಂಡ್ ಆಫ್ ಫಂಡ್ ಅಂದ್ರೆ ಏನು? ಫಸ್ಟ್ ಫಂಡ್ ಆಫ್ ಫಂಡ್ ಬಗ್ಗೆ ಅರ್ಥ ತಿಳ್ಕೋಬೇಕು. ವಾಟ್ ಇಸ್ ಫಂಡ್ ಆಫ್ ಫಂಡ್ ಅಂದರೆ ಒಂದಷ್ಟು ಫಂಡ್ನ ನಾವು ಏನು ಮಾಡೋದಕ್ಕೆ, ಒಂದು ಕಂಪ್ನಿ ಏನು ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮ್ಯೂಚುವಲ್ ಫಂಡ್ ತಗೊಳ್ಳಿ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಯಾವ್ದಾದ್ರು ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ? ಎಲ್ಲರ ಹತ್ರನೂ ದುಡ್ಡು ತಗೊಂಡು ಆ ಮ್ಯೂಚುವಲ್ ಫಂಡ್ನ, ಮ್ಯೂಚುವಲ್ ಅಂದ್ರೂ ಎಲ್ಲರದ್ದು ದುಡ್ಡು ತಗೊಂಡು ಅದನ್ನು ಒಂದು ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಫಂಡ್ ಆಫ್ ಫಂಡ್ ಅಂದರೆ ಇದೇ ರೀತಿ. ಈಗ ಒಂದು ಮ್ಯೂಚುವಲ್ ಫಂಡ್ ಇದೆ, ಇಲ್ಲೊಂದು ಮ್ಯೂಚುವಲ್ ಫಂಡ್ ಇದೆ, ಇನ್ನೊಂದು ಮ್ಯೂಚುವಲ್ ಫಂಡ್ ಇದೆ, ಇನ್ನೊಂದು ಮ್ಯೂಚುವಲ್ ಫಂಡ್ ಇದೆ, ABCD ಅಂತ. ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಇನ್ನೊಂದು ಶೇರೋ ಯಾವುದೋ ಒಂದು ಮಾರ್ಕೆಟಿಂಗ್ ಶೇರ್ ಇರುತ್ತೆ. ಈ ಎಲ್ಲ ಮ್ಯೂಚುವಲ್ ಫಂಡ್ಗಳು ಎಗೇನ್ ಇನ್ನೊಂದು ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಅದನ್ನ ಫಂಡ್ ಆಫ್ ಫಂಡ್ ಅಂತ ಹೇಳ್ತೀವಿ. ಅಂದರೆ ಇದು ಮದರ್ ಫಂಡ್ ಅಂದರೆ ಇದು ಡಾಟರ್ ಫಂಡ್ ಅಂತ ಕರಿಬೋದು. ಅಂದರೆ ಇದು ದೊಡ್ಡದು ಇರೋದು ಮದರ್ ಫಂಡ್ ಅಂದರೆ ಇದನ್ನೆಲ್ಲ ಡಾಟರ್ ಫಂಡ್ ಅಂತ ಕೂಡ ಕರಿಬೋದು. ಸೊ ಅಂದರೆ ಇಂಥ ಒಂದು ಕಂಪ್ನಿಗಳಿಗೂ ಕೂಡ ದುಡ್ಡನ್ನ ಒಂದಷ್ಟು ಕೊಡ್ತಾ ಇರ್ತಕ್ಕಂಥ ಸೆಟಪ್ ಮಾಡಿದ್ದಾರೆ 10,000 ಕೋಟಿ. ಆಯಿತಾ? ಕಾರ್ಪಸ್ ಆಫ್ 10,000 crore ವಿಲ್ ಬಿ ಸೆಟಪ್. ಓಕೆ, ಇದು ಶಾರ್ಟೇಜ್ ಆಫ್ ಲಿಕ್ವಿಡಿಟಿ. ಅವ್ರಿಗೇನು ಲಿಕ್ವಿಡಿಟಿ ಶಾರ್ಟೇಜ್ ಇರುತ್ತೆ ಅಂಥವ್ರಿಗೂ ಕೂಡ ಇದನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಫಂಡ್ ಆಫ್ ಫಂಡ್ ವಿಲ್ ಬಿ ಆಪರೇಟ್ ಥ್ರೂ ಮದರ್ ಫಂಡ್ ಆ್ಯಂಡ್ ಡಾಟರ್ ಫಂಡ್ಸ್ ಅಂತ ಹೇಳಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಂಡ್ ಸ್ಟ್ರಕ್ಚರ್ ವಿಲ್ ಲಿವರೇಜ್ 50,000 crore ಆಫ್ ಫಂಡ್ಸ್ ಅಟ್ ಡಾಟರ್ ಫಂಡ್ಸ್ ಲೆವೆಲ್. ಅಂದರೆ 50,000 ಕೋಟಿ ಡಾಟರ್ ಫಂಡ್ಸ್ ಲೆವೆಲ್ ಅಷ್ಟು ಅವರು ಇನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಈಗ MSME ನ್ಯೂ ಡೆಫಿನೇಷನ್ ಬರುತ್ತೆ. ಏನು MSME ನ್ಯೂ ಡೆಫಿನೇಷನ್ ಅಂದರೆ, ಈ MSMEಗೆ ನ್ಯೂ ಡೆಫಿನೇಷನ್ ಇಡಕ್ಕೆ ಏನು ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನು ಅಂತಂದರೆ, MSMEಗಳಿಗೆ ನಿಮಗೆ ನಮ್ಮ ದೇಶದಲ್ಲಿ ವ್ಯವಸಾಯ ಅಂದರೆ ನಾವು ಏನು ವ್ಯವಸಾಯ ಅಂತ ಹೇಳ್ತೀವಿ, ಅಥವಾ ನಾವು ಪ್ರೈಮರಿ ಸೆಕ್ಟರ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ 3 ಸೆಕ್ಟರ್: ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ. ಅಂದರೆ ತಯಾರಿಕಾ ವಲಯ, ಉತ್ಪಾದನಾ ವಲಯ ಮತ್ತು ಟೆರ್ಷಿಯರಿ ಸೆಕ್ಟರ್ ನಾವು ಬೇಕಾದ್ರೆ ಸೇವಾ ವಲಯ ಅಂತ ಕರಿತೀವಿ. ಇಲ್ಲಿ ನಾವು ವ್ಯವಸಾಯ, ಉತ್ಪಾದನಾ ವಲಯದಲ್ಲಿ ಏನಿದೆ, ಇಲ್ಲಿರ್ತಕ್ಕಂಥ ಲೇಬರ್ ಬಿಟ್ಟರೆ ನೆಕ್ಸ್ಟ್ ಇದೆಯಲ್ಲ, ಇವೆರಡರಲ್ಲೂ ನೋಡಿದ್ರೆ 60 to 75% ಅಷ್ಟು ವರ್ಕರು ಈ MSMEಲಿ ಇರ್ತಾರೆ. ಇದು ನಮಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಹಳ್ಳಿಗಾಡಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಅರೆ ನಗರ ಪ್ರದೇಶದಲ್ಲಿ ಏನು ನಮಗೆ ಜಾಬ್ ಅಂತಕ್ಕಂಥ ಸೃಷ್ಟಿ ಮಾಡಿದೆಯಲ್ಲ, ಈ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳೇ ಜಾಬ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದರಿಂದ ಇದಕ್ಕೆ ಹೆಚ್ಚು ಫೋಕಸ್ ಮಾಡ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡೋದಾದರೆ ಈ MSMEಗಳಿಗೆ ಏನು ಅಂದರೆ, ಇದಕ್ಕೆ ಯೂಶಲಿ ಗೌರ್ಮೆಂಟು ಒಂದಷ್ಟು ರಿಯಾಯಿತಿಗಳು ಕೊಟ್ಟಿರ್ತವೆ. ಅಂದರೆ ಇಷ್ಟು ಕ್ರೋರ್ ಟ್ರಾನ್ಸಾಕ್ಷನ್ ತನಕ ನಿಮಗೆ ಇಷ್ಟು ಟ್ಯಾಕ್ಸ್ನ ನೀವು ಕಟ್ಟಂಗಿಲ್ಲ, ಮತ್ತು ನಿಮಗೆ ಇಷ್ಟು ಸಬ್ಸಿಡಿ ಕೊಡ್ತೀವಿ ಯಾವುದೋ ಬಿಲ್ಗಳಲ್ಲಿ, ಮತ್ತು ನಿಮಗೆ ಸಾಲ ಇಷ್ಟು ಕಮ್ಮಿ ಬಡ್ಡಿ ದರಲ್ಲಿ ಕೊಡ್ತೀವಿ ಇಂತೆಲ್ಲ ಇರುತ್ತೆ. ಈ ಒಂದು MSMEಗಿಂತ ಟರ್ನ್ ಓವರ್ ಜಾಸ್ತಿ ಆದರೆ ಏನಾಗುತ್ತೆ, ಅದು ದೊಡ್ಡ ಬೃಹತ್ ಕೈಗಾರಿಕೆಗೆ ಹೋಗ್ಬಿಡುತ್ತೆ. ಆವಾಗ ಈ ಒಂದು ಫೆಸಿಲಿಟಿ ಅವ್ರಿಗೆ ಸಿಗಲ್ಲ. ಅದರಿಂದ ಈ MSMEಗಳು ಏನು ಮಾಡ್ತವೆ ಗೊತ್ತಾ, ತಮ್ಮ ದುಡ್ಡುಗಳನ್ನ, ಅವ್ರಿಗೆ ಕೊಡ್ತಕ್ಕಂಥ ಫೆಸಿಲಿಟಿಗಳನ್ನ ಹಂಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತವೆ, ಅವರು ಮುಂದೆ ಬರೋಕ್ಕೆ ಟ್ರೈ ಮಾಡಲ್ಲ. ಮುಂದೆ ಬರೋಕ್ಕೆ ಟ್ರೈ ಮಾಡಲಿ ಇನ್ ದ ಸೆನ್ಸ್, ಆ ಒಂದು ಕಂಪ್ನಿನ ಬೆಳೆಸೋಕ್ಕಿಂತ ಅದೇ ರೀತಿ ಇನ್ನೊಂದು ಕಂಪ್ನಿ ಓಪನ್ ಮಾಡಿಬಿಡ್ತಾರೆ, ಅಥವಾ ಒಂದೇ ಹೆಸರಲ್ಲಿ ಇನ್ನೊಂದು ಕಂಪ್ನಿ ಓಪನ್ ಮಾಡ್ತಾರೆ, ಅಥವಾ ಇನ್ನೊಂದು ಹೆಸರಲ್ಲಿ ಅದೇ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಅದೇ ಒಂದು ಆಪರೇಷನ್ನ ಮಾಡ್ತಾ ಇರ್ತಾರೆ. ಇದರಿಂದ ಗೌರ್ಮೆಂಟ್ಗೆ ಲಾಸ್ ಆಗ್ತಕ್ಕಂಥದ್ದು. ಸೊ ಈ ಒಂದು ಸ್ಥಿತಿಗೆ ಆಗಬಾರ್ದು ಅಂತೇಳಿ ಏನು ಮಾಡಿದ್ದಾರೆ, ಅದಕ್ಕೆ ರೀಡಿಫೈನ್ ಮಾಡಿದ್ದಾರೆ. ಅದರ ಏನು ಸ್ಟ್ರಕ್ಚರ್ ಇತ್ತಲ್ಲ, ಎಷ್ಟು ಟರ್ನ್ ಓವರು, ಎಷ್ಟು ಕೋಟಿ ಅಂತ ಇತ್ತಲ್ಲ, ಅದನ್ನ ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಅದನ್ನು ಈ ಒಂದು ಇದರಲ್ಲಿ ನಾನು ಹೇಳ್ತೀನಿ ಬನ್ನಿ. ಏನು ರಿಸ್ಟ್ರಕ್ಚರ್ ಮಾಡಿದ್ದಾರೆ? ಮೊದಲೇನಿತ್ತು, ಫಸ್ಟ್ ಏನಿತ್ತು, ಮೈಕ್ರೋ ಸ್ಮಾಲ್ ಮೀಡಿಯಮ್. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ದಕ್ಕೆ ಬೇರೆ ಇತ್ತು, ಸರ್ವಿಸ್ ಎಂಟರ್ಪ್ರೈಸಸ್ಗೆ ಬೇರೆ ಇತ್ತು. ಸೇವಾ ವಲಯದಲ್ಲಿ ಬೇರೆ ಮತ್ತು ತಯಾರಿಕಾ ವಲಯದಲ್ಲಿ ಬೇರೆ ಇರ್ತಕ್ಕಂಥದ್ದು. ಸೇವಾ ವಲಯದಲ್ಲಿ, ತಯಾರಿಕಾ ವಲಯಕ್ಕೆ ಏನಿತ್ತು ಅಂದರೆ, ಇನ್ವೆಸ್ಟ್ಮೆಂಟು 55 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದು ಮೈಕ್ರೋ ಆಗ್ತಿತ್ತು, ಅಂದರೆ ಅತಿ ಸಣ್ಣ ಉದ್ಯಮ ಆಗ್ತಿತ್ತು. ಸಣ್ಣ ಉದ್ಯಮ 5 ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ಅದು ಸಣ್ಣ ಉದ್ಯಮ ಆಗ್ತಿತ್ತು. ಮೀಡಿಯಮಲ್ಲಿ 10 ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ಅದು 10 ಕೋಟಿ, ಅದು ಮೀಡಿಯಂ ಉದ್ಯಮ ಆಗ್ತಾಯಿತ್ತು, ಅಂದರೆ ಮಧ್ಯಮ ಉದ್ಯಮ ಆಗ್ತಾಯಿತ್ತು. ಅದೇ ರೀತಿ ಸೇವಾ ವಲಯದಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದು ಮೈಕ್ರೋ ಆಗ್ತಾಯಿತ್ತು, 2 ಕೋಟಿಗಿಂತ ಜಾಸ್ತಿ ಇದ್ದರೆ ಅದು ಸ್ಮಾಲ್ ಆಗ್ತಾಯಿತ್ತು, 5 ಕೋಟಿಗಿಂತ ಜಾಸ್ತಿ ಆದರೆ ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದರೆ ಅದು ಮೀಡಿಯಂ ಆಗ್ತಾಯಿತ್ತು. ಆದರೆ ಅದನ್ನು ಈಗ ರೀಡಿಫೈನ್ ಮಾಡಿ ಏನು ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಟರ್ನ್ ಓವರ್ ಎರಡೂ ಕೂಡ ರೀಡಿಫೈನ್ ಮಾಡಿ ತೊಗೊಂಡಿರ್ತಕ್ಕಂಥದ್ದು. ಇಲ್ಲಿ ಮೊದಲು ಬರೀ ಇನ್ವೆಸ್ಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮಾತ್ರ ಇತ್ತು. ಈಗ ಟರ್ನ್ ಓವರ್ ಮೇಲೆ ಮಾಡಿ ಕಂಬೈನ್ ಮಾಡಿ ಹೇಳಿದ್ದಾರೆ.
ಸೊ ದಟ್ ಇಲ್ಲಿ ನೋಡಿ ಇನ್ವೆಸ್ಟ್ಮೆಂಟು 1 ಕೋಟಿಗಿಂತ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಂಬೈನ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಬೇರೆ, ಸರ್ವಿಸ್ಗಂತ ಬೇರೆ ಮಾಡಿಲ್ಲ. ಅವಾಗೇನಾಗುತ್ತೆ, ಕಂಬೈನ್ ಮಾಡಿದಾಗ ಏನಾಗುತ್ತೆ, ಯಾವುದೇ ವಲಯದಲ್ಲಿ ಅವ್ರು ಹೆಚ್ಚಿಗೆ ದುಡ್ಡು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ವಿಸ್ ಸೆಕ್ಟರ್ ಅಂತ 10 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ಅದು ಮೈಕ್ರೋ ಆಗ್ತಾ ಇತ್ತು. ಅದೇ ಮ್ಯಾನುಫ್ಯಾಕ್ಚರ್ 25 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದು ಮೈಕ್ರೋ ಆಗ್ತಾ ಇತ್ತು. ಇವಾಗ ಎರಡು ಕಂಬೈನ್ ಮಾಡಿದ್ರಿಂದ ಈ ಸರ್ವಿಸ್ ಸೆಕ್ಟರ್ ಅವ್ರು ಏನು ಮಾಡ್ಬೋದು, ಈ ಒಂದು ಸ್ಲ್ಯಾಬು ಕೂಡ ಬರ್ಬೋದು. ಆಗ ಹೆಚ್ಚು ಹೆಚ್ಚು ಅವರು ಇನ್ವೆಸ್ಟ್ಮೆಂಟ್ಸ್ನ ತೋರಿಸ್ಕೋಬೋದು ಮತ್ತು ಹೆಚ್ಚು ಇನ್ವೆಸ್ಟ್ ಮಾಡಿ ಅವ್ರು ಬೆಳೆಯೋಕ್ಕೂ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಈ ಕಳ್ಳತನ ಮತ್ತು ಮಾಡಕ್ಕಂಥ ಟ್ಯಾಕ್ಸ್ನ ಇದು ಮಾಡ್ತಕ್ಕಂಥದ್ದು ಹೋಗಲಾಡಿಸ್ತಕ್ಕಂಥದ್ದು. ಇದರಿಂದ ದುಡ್ಡು ಕೂಡ ಗೌರ್ಮೆಂಟ್ಗೆ ಹರಿದು ಬರುತ್ತೆ. ಸೊ ನೋಡಿ, ಎರಡನ್ನೂ ಕಂಬೈನ್ ಮಾಡಿ ಇನ್ವೆಸ್ಟ್ಮೆಂಟು 1 ಕೋಟಿಗಿಂತ ಜಾಸ್ತಿ ಇದ್ದರೆ, ಟರ್ನ್ ಓವರ್ 5ಕ್ಕಿಂತ ಜಾಸ್ತಿ ಇದ್ದರೆ ಈಗ ಅದು ಮೈಕ್ರೋ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇವಾಗ ನ್ಯೂ ಡೆಫಿನಿಷನ್ ಇದು, ಎಲ್ಲ ಎಕ್ಸಾಮ್ಗೂ ಇದನ್ನೇ ಕೇಳ್ತಕ್ಕಂಥದ್ದು. ಮತ್ತು ಸ್ಮಾಲ್ ಇಂಡಸ್ಟ್ರಿ ಅಂದರೆ ಇನ್ವೆಸ್ಟ್ಮೆಂಟು ಮತ್ತು ಟರ್ನ್ ಓವರ್ ಬೇಸಿಸ್ ಮೇಲೆ ಮಾಡಿರ್ತಕ್ಕಂಥದ್ದು. ಇವಾಗ ಇನ್ವೆಸ್ಟ್ಮೆಂಟ್ 10 ಕೋಟಿಗಿಂತ ಜಾಸ್ತಿ ಇದ್ದರೆ, ಟರ್ನ್ ಓವರ್ 50 ಕೋಟಿಗಿಂತ ಜಾಸ್ತಿ ಇದ್ದರೆ ಅದು ಸ್ಮಾಲ್ ಆಗುತ್ತೆ. ಅದೇ ರೀತಿ ಮೀಡಿಯಮಲ್ಲಿ ಇನ್ವೆಸ್ಟ್ಮೆಂಟ್ 20 ಕೋಟಿಗಿಂತ ಜಾಸ್ತಿ ಇದ್ದರೆ, ಟರ್ನ್ ಓವರು 100 ಕೋಟಿಗಿಂತ ಜಾಸ್ತಿ ಇದ್ದರೆ ಅದು ಮೀಡಿಯಮ್, ಮಧ್ಯಮ ಉದ್ಯಮ ಆಗತಕ್ಕಂಥದ್ದು. ಸೊ ಇದು ನ್ಯೂ ಡೆಫಿನೇಷನ್, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ ಫೈನ್. ನೆಕ್ಸ್ಟು ಈ ಗ್ಲೋಬಲ್ ಟೆಂಡರ್ಸ್ ಟು ಬಿ ಡಿಸಾಲ್ವ್ಡ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಗೋರ್ಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ಒಂದು MSME ಆಗಿರ್ಬೋದು ಇಂಡಿಯಾದಲ್ಲಿ, ಅಂದರೆ ಇಲ್ಲಿ ಟೆಂಡರ್ನ ಕರೀತಾರೆ. ಯಾವ್ದಾರ ಒಂದು ಮೆಟೀರಿಯಲ್ಗಾಗಿರ್ಬೋದು ಅಥವಾ ಯಾವ್ದಾರ ಒಂದು ಕಾಂಟ್ರಾಕ್ಟ್ಗಾಗಿರ್ಬೋದು ಟೆಂಡರ್ನ ಅಲೋಕೇಟ್ ಮಾಡ್ತಾರೆ. ಯಾವ್ದಾರ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಬೇರೆ ಯಾವುದೇ ಒಂದಾಗಲಿ. ಇಲ್ಲಿ ಏನು ಹೇಳ್ತಾ ಇದೆ ಗೌರ್ಮೆಂಟ್ ಅಂದರೆ, ಈ ಗ್ಲೋಬಲ್ ಟೆಂಡರ್ನ ಇದು ಏನು ಕರೀತಾರೆ ಅಂದರೆ ಆಲ್ ಓವರ್ ವರ್ಲ್ಡ್ ಕರಿತಿದ್ರಲ್ಲ, ಅದು 2,000 ರೂಪೀಸ್ ಕ್ರೋರ್ ತನಕ ಕಮ್ಮಿ ಇದ್ದರೆ ಆ ಟೆಂಡರು, ಅಪ್ ಟು 2,000 ತನಕ ಇದ್ದರೆ ಅದು ಗ್ಲೋಬಲ್ ಟೆಂಡರ್ಗೆ ಕರೆಯಲ್ಲ. ಬರೀ ಭಾರತದ ಕಂಪ್ನಿಗಳಿಗೆ ಮಾತ್ರ ಕೊಡ್ತಾರೆ ಟೆಂಡರ್ನ, ಅವರು ಆ ಕೆಲಸನ ಮಾಡ್ಬೋದು. ಆದರೆ 2,000 ರೂಪಾಯಿ ಕೋಟಿಗಿಂತ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆದರೆ ಅದು ಗ್ಲೋಬಲ್ ಟೆಂಡರ್ ಕರೀತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಒಂದು ಭಾರತ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಮತ್ತು ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಲೋಕಲ್ ಕಂಪ್ನೀಸ್ಗೆ ಎಂಕರೇಜ್ ಮಾಡೋಕ್ಕೆ ಒಂದು ಇದು ನೆಸೆಸರಿ ಅಮೆಂಡ್ಮೆಂಟ್ಸ್ ಆಫ್ ಜನರಲ್ ಫೈನಾನ್ಷಿಯಲ್ ರೂಲ್ಸ್ ವಿಲ್ ಬಿ ಎಫೆಕ್ಟೆಡ್, ಅದನ್ನ ಮಾಡ್ತಾರೆ. ದಿಸ್ ಸೆಟಪ್ ವಿಲ್ ಬಿ ಟುವರ್ಡ್ಸ್ ಸೆಲ್ಫ್ ರಿಲಿಯಂಟ್. ನೋಡಿ, ಆತ್ಮನಿರ್ಭರ್ ಭಾರತ್ ಮೇಕ್ ಇನ್ ಇಂಡಿಯಾ ಸಪೋರ್ಟ್ ಮಾಡೋಕ್ಕೋಸ್ಕರ ಇದನ್ನು ತಂದಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಏನು, ಅದರ್ ಇಂಟರ್ವೆನ್ಷನ್ ಆಫ್ MSME. ಏನು ಅದರ್ ಇಂಟರ್ವೆನ್ಷನ್ ಆಫ್ MSME ನಿಮ್ಗೆ ಗೊತ್ತಿದೆ. ಈಗ MSMEಗಳು ಏನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಅದನ್ನು ಈ ಮಾರ್ಕೆಟಿಂಗ್ ಮುಖಾಂತರ ಖರೀದಿ ಮಾಡಬೇಕು, ಫೇರ್ ಶಾಪ್ ಮುಖಾಂತರ. ನಿಮ್ಗೆ ಗೊತ್ತಿದೆ ಜೆಮ್ ಅಂತ ಒಂದಿದೆ, ಜೆಮ್ ಅಂತಿದೆ. ಏನದು, ಈ ಗೌರ್ಮೆಂಟ್ದು ಏನಿದೆ ಮಾರ್ಕೆಟಿಂಗ್ ಏನಿದೆ ಒಂದು ಆನ್ಲೈನ್, ಅವರು ಏನೀಗ ಪ್ರೊಕ್ಯೂರ್ ಮಾಡ್ತಾರಲ್ಲ ಅದು ಥ್ರೂ ಈ ಒಂದು ವೆಬ್ಸೈಟಿಂದನೇ ಮಾಡಬೇಕು, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು. ಸೊ ಇಲ್ಲಿ MSMEಗಳಿಂದ ಜಾಸ್ತಿ ನಾವು ಪ್ರೊಕ್ಯೂರ್ ಮಾಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ರಿಸೀವಬಲ್ 45, ಅವ್ರಿಗೇನು ದುಡ್ಡು ಕೊಡಬೇಕು ಗೌರ್ಮೆಂಟ್ ಮತ್ತು CPSEಯಿಂದ ಅವ್ರು ತೊಗೊಳ್ಳೋವಂಥ ಮೆಟೀರಿಯಲ್ಗಳಿಗೆ, ಅದು 45 ದಿನದೊಳಗೆ ರಿಲೀಸ್ ಮಾಡಬೇಕು ಅಂತಕ್ಕಂಥದ್ದು. ಸೊ ದಟ್ ಇವ್ರಿಗೆ ಏನು ಈಗ ದುಡ್ಡು ಕೊಡೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಬಟ್ ಅದು ಸೇಲ್ ಆಗಬೇಕಲ್ಲ. ಸೊ ಅದಕ್ಕೂ ಕೂಡ ಇವರು ಒಂದು ಕಾರ್ಯಕ್ರಮನ ತೊಗೊಂಡಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಏನಿದೆ, ರೂಪೀಸ್ 2,500 ಕೋಟಿ EPF ಸಪೋರ್ಟ್ಸ್ ಫಾರ್ ಬಿಸ್ನೆಸ್ ಆ್ಯಂಡ್ ವರ್ಕರ್ಸ್ ಫಾರ್ ನೆಕ್ಸ್ಟ್ 3 months. ಫೈನ್. ಸೊ ಇಲ್ಲಿ EPF ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ ಫೈನ್. ಇಲ್ಲಿ EPF ಸಪೋರ್ಟ್ ಅಂದ್ರೆ ಏನು, ಇಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲೇ ಹೇಳಿದರು 12% ಏನೋ EPF ಅಮೌಂಟ್ ಇರುತ್ತಲ್ಲ ಅದು ಗೌರ್ಮೆಂಟೇ ಕೊಡುತ್ತೆ. ಎಂಪ್ಲಾಯರ್ ಸೈಡು, ಎಂಪ್ಲಾಯಿ ಸೈಡು EPF ಅಮೌಂಟ್ ಏನು ಕಟ್ತಾ ಇರ್ತಾರೆ, ಅದೆರಡು ನೆಕ್ಸ್ಟ್ 3 months ತನಕ ಗೌರ್ಮೆಂಟೇ ಕೊಡ್ತಕ್ಕಂಥದ್ದು. ದುಡ್ಡು ನೋಡಿ, ನೆಕ್ಸ್ಟ್ 3 months ಅದನ್ನ ಇವಾಗ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೂನ್, ಜುಲೈ, ಆಗಸ್ಟ್ ತನಕನೂ ಕೂಡ ಇನ್ನೂ 3 months ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಒಂದಿದು, ಮೊದಲು ಏಪ್ರಿಲ್, ಮೇ, ಮಾರ್ಚ್ ಇತ್ತು, ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದೆ. ಇದಕ್ಕೆ ಇಷ್ಟು ಕೋಟಿ ಆಗ್ತಾ ಇದೆ ಅಂತ ಬಂದಿದೆ. ಅದು ಎಷ್ಟು ಕೋಟಿ ನಮಗೆ ಬೇಕಾಗಿಲ್ಲ, ಆದರೆ 6 monthsಗೆ ಟೋಟಲ್ ಎಕ್ಸ್ಟೆಂಡ್ ಮಾಡಿದರೆ ಅದನ್ನು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಏನು, ಇಲ್ಲಿ PF ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದು EPF ಬಗ್ಗೆ ಮಾಡಿದೆ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್. ಆದರೆ PF ಕಾಂಟ್ರಿಬ್ಯೂಷನ್ನ ಏನು ಎಂಪ್ಲಾಯಿ ಏನಿತ್ತು ಅದನ್ನ 10%ಗೆ ರೆಡ್ಯೂಸ್ ಮಾಡಿದ್ದಾರೆ. 100%ಗೆ ಇದ್ದಿದ್ದನ್ನ 10%ಗೆ ರೆಡ್ಯೂಸ್ ಮಾಡಿದೆ, ನೆಕ್ಸ್ಟ್ 3% ತನಕ. ಸೊ ಈ 10% ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕಟ್ತಕ್ಕಂಥ ದುಡ್ಡು ಕೂಡ ಏನಾಗುತ್ತೆ, ಕಮ್ಮಿ ಆಗ್ತಕ್ಕಂಥದ್ದು 12 to 12 ನೆಕ್ಸ್ಟ್ 3 months ತನಕ. ಆಗ ಯಾವುದಕ್ಕೂ ಬರ್ಡನ್ ಆಗಲ್ಲ. ಈ ರಿಮೈನಿಂಗ್ ಅಮೌಂಟ್ ಇದೆಯಲ್ಲ ಅದು ಅಕೌಂಟಿಗೆ ಬಂದು ಬೀಳುತ್ತೆ, ಅವ್ರ ಸ್ಯಾಲ್ರಿಗೆ ಬಂದು ಬೀಳುತ್ತೆ. ಫೈನ್. ಅದಕ್ಕೆ ಏನು ದುಡ್ಡು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿ. ಓಕೆ ಫೈನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್ ಅಂತಿದೆ. ವಾಟ್ ಇಸ್ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್? ನಾನು ನಿಮ್ಗೆ ಆಗಲೇ ಹೇಳಿದೆ, ಬ್ಯಾಂಕೇತರ ಸಂಸ್ಥೆಗಳು
ಮತ್ತು ಹೌಸಿಂಗ್ ಫೈನಾನ್ಸ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಅಂದ್ರೆ ಸಣ್ಣ ಸಣ್ಣ ಫೈನಾನ್ಸ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕ್ರೆಡಿಟ್ ಕೊಡ್ತಕ್ಕಂಥ, ದುಡ್ಡು ಹಣಕಾಸು ಕೊಡ್ತಕ್ಕಂಥ ಸಣ್ಣ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮೈಕ್ರೋ ಫೈನಾನ್ಸ್. ಇವ್ರಿಗೂ ಕೂಡ ದುಡ್ಡು ಬೇಕಲ್ವಾ, ಯಾಕಂದರೆ ನಮ್ಗೆ ಫೈನಲ್ ಏನು ಗ್ರಾಮೀಣ ಪ್ರದೇಶ ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಆಗಬೇಕು, ಗ್ರಾಮೀಣ ಪ್ರದೇಶಕ್ಕೆ ದುಡ್ಡು ಹೋಗಬೇಕು. ಸೊ ಅಂಥವ್ರಿಗೆ ಲಿಕ್ವಿಡಿಟಿ ಗ್ರಾಮೀಣ ಪ್ರದೇಶಕ್ಕೆ ತಲುಪಬೇಕು. ಮತ್ತು ಮನೆಗಳು ಈಗೇನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅರೆನಗರದ ಪ್ರದೇಶದಲ್ಲಿ ಮನೆಗಳ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಸೊ ಅಂಥವ್ರಿಗೆಲ್ಲ ದುಡ್ಡು ಬೇಕಲ್ವಾ. ಈಗ ಏನು ಬ್ಯಾಂಕ್ಗಳು ಕ್ಲೋಸ್ ಆಗಿವೆ, ಫೈನಾನ್ಸಿಂಗ್ ಕಂಪನಿ ಕ್ಲೋಸ್ ಆಗಿವೆ, NBFC ಕ್ಲೋಸ್ ಆಗಿದ್ವು. ಸೊ ಇವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ? ಈಗ ಆಲ್ರೆಡಿ ಅವ್ರ ಎಂಪ್ಲಾಯ್ಮೆಂಟ್ಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ, ಮತ್ತು ಇವ್ರಿಗೆ EMIನೂ ಕೂಡ ನೀವು ತೊಗೋಬೇಡಿ ಅಂತ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕೂಡ RBIಯಿಂದ ಬಂದಿದೆ. ಸೊ ಈ ಟೈಮಲ್ಲಿ ಅವ್ರಿಗೆ ದುಡ್ಡು ಬೇಕಲ್ಲ, ನೆಕ್ಸ್ಟ್ ಅವ್ರು ಇನ್ವೆಸ್ಟ್ ಮಾಡೋಕ್ಕೆ. ಈಗ ಯಾರು ಬಂದು ದುಡ್ಡು ನಮಗೆ ಮನೆ ಕಟ್ತೀನಿ ಅಂತ ದುಡ್ಡು ಕೇಳಿದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಬೇಕು. ಸೊ ಆ ದುಡ್ಡು ಕೂಡ ಇನ್ಫ್ಯೂಷನ್ ಮಾಡ್ತಾರೆ. 30,000 ಕೋಟಿಯಷ್ಟು ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್ ಅನ್ನೋ ಒಂದು ಅಡಿಯಲ್ಲಿ ಕೊಡ್ತಾರೆ. ಅಂದರೆ ಇದು ರೇಪೋ ರೇಟ್ ಮುಖಾಂತರ ಏನಿದೆ ಅದ್ರ ಮುಖಾಂತರ ಇದು ಸಾಲವಾಗಿ ಈ ಒಂದು ಬ್ಯಾಂಕ್ಸ್ಗಳು, ಈ NBFC ಆಗಿರ್ಬೋದು, ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇವುಗಳು ತೊಗೊಳ್ತಕ್ಕಂಥದ್ದು. ಓಕೆ, ಫೈನ್. ಸೊ ಇದು ಒಂದು ಇಂಪಾರ್ಟೆಂಟು. ನೆಕ್ಸ್ಟು ನೋಡೋಣ. ಹಾಂ, ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟ್, ಡಿಸ್ಕಾಮ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಹೇಳ್ತಾರೆ, ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಇವ್ರಿಗೂ ಕೂಡ ಲಿಕ್ವಿಡಿಟಿ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನ ಮಾಡ್ತಾ ಇರೋದು ಸ್ಟೇಟ್ ಗೌರ್ಮೆಂಟ್ ಮುಖಾಂತರ. ಯಾಕಂದರೆ ಡಿಸ್ಕಾಮ್ಸ್ನ ಆ ಒಂದು ಸ್ಟೇಟಲ್ಲಿ ಆ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಅದರಿಂದ ಇದನ್ನ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಮಾಡ್ತಾ ಇರ್ತಕ್ಕಂಥ. ನೋಡಿ, ಸ್ಟೇಟ್ ಗೌರ್ಮೆಂಟ್ಸ್ ಟು ಪ್ಲಾನ್ ಅಂಡ್ ರೆಡ್ಯೂಸ್ ದ ಫೈನಾನ್ಷಿಯಲ್ ಆಪರೇಷನ್ ಲಾಸಸ್. ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಮಾಡ್ತಾ ಇರುತ್ತೆ. ಏನಕ್ಕೆ ಮಾಡ್ತಾ ಇದ್ದಾರೆ? ಈ ಮೊದಲೇ ಡಿಸ್ಕಾಮ್ಸ್ಗಳು ಒಂದು ಅಂದರೆ ಈ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ನಿಮಗೆ KPTCL ಇರ್ಬೋದು. ಸೊ ಇದು ಮೊದಲೇ ಲಾಸ್ಗಳು ನಡೀತಾ ಇರ್ತವೆ. ಏನಕ್ಕೆ ಅಂತಂದರೆ ಈಗ ಬಿಲ್ಗಳೇ ಒಂದು ಜನರೇಟ್ ಆಗಿಲ್ಲ, ಅಲ್ಲಿನ ಕಂಪನಿ ನೌಕರಗಳಿಗೆ ಸ್ಯಾಲ್ರಿ ಕೊಟ್ಟಿರ್ತಾರೆ. ಸೊ ಇವ್ರಿಗೆ ದುಡ್ಡು ಎಲ್ಲಿಂದ ಬೇಕು? ಅದಕ್ಕೂ ಕೂಡ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಆ ದುಡ್ಡು ಎಲ್ಲಿಂದ ಬರುತ್ತೆ? ಸರ್ಕಾರದಿಂದನೇ ಕೊಡಬೇಕು ಅಗೇನ್. ಸೊ ಸರ್ಕಾರ ಇದು ಡಿಸ್ಕಾಮ್ಸ್ನ ಒಂದು ಜವಾಬ್ದಾರಿ ತೊಗೊಂಡು ಸ್ಟೇಟ್ ಗೌರ್ಮೆಂಟ್ನ ಅಂಡರ್ ಬರ್ತಕ್ಕಂಥದ್ದು. ಅದರ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಒಂದು 90,000 ಕೋಟಿಯಷ್ಟು ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಏನು ದುಡ್ಡನ್ನ ಬಿಡುಗಡೆ ಮಾಡ್ತಾರಲ್ಲ, ಈಗ ಬರೀ ಎಕ್ಸಿಸ್ಟಿಂಗ್ ಒಂದೇ ಅಲ್ಲ, ನೆಕ್ಸ್ಟ್ ಆಪರೇಷನ್ಗೆ ಅವರು ದುಡ್ಡು ಇನ್ವೆಸ್ಟ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ಈಗ ನೆಕ್ಸ್ಟ್ ಆಪರೇಷನ್ ಅಂದ್ರೇನು? ನೆಕ್ಸ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಕರೆಂಟ್ಗಳಿರಲ್ಲ, ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಇದನ್ನು ಕೊಡ್ತಾ ಇರೋದು ಮೇನ್ ಉದ್ದೇಶ ಪ್ರಮುಖವಾಗಿ ಪವರ್ ಜನರೇಷನ್ ಮತ್ತು ಟ್ರಾನ್ಸ್ಮಿಷನ್ ಕಂಪನೀಸ್ಗೆ ಅವರ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವ್ರಿಗೆ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇರೋದು. ಸೊ ದಟ್ ಇದಕ್ಕೆ ಏನೇನು ಬೇಕು ಮೆಟೀರಿಯಲ್ನ ತೊಗೊಳಕ್ಕೆ ದುಡ್ಡು ಸಿಗುತ್ತೆ, ಮತ್ತು ಎಕಾನಮಿಗೆ, ನಮ್ಮ ಆರ್ಥಿಕತೆಗೆ ದುಡ್ಡು ಇನ್ಫ್ಯೂಷನ್ ಆಗುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. ನೆಕ್ಸ್ಟು ರಿಲೀಫ್ಸ್ ಟು ಕಾಂಟ್ರಾಕ್ಟರ್ಸ್. ಯಾರು ಕಾಂಟ್ರಾಕ್ಟರ್ಸು? ಈಗ ಸೆಂಟ್ರಲ್ ಗೌರ್ಮೆಂಟ್ಗಳಲ್ಲಿ ಕಾಂಟ್ರಾಕ್ಟ್ ಬೇಸ್ನ ಕೆಲಸ ಮಾಡ್ತಿರ್ತಾರೆ, ಮತ್ತು ಎಷ್ಟೊಂದು ಕಾಂಟ್ರಾಕ್ಟ್ಸ್ನ ಬೇರೆ ಬೇರೆ ಕಂಪ್ನಿಗಳು ಕೊಟ್ಟಿರ್ತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ರೋಡಿಂದ ಆಗಿರ್ಬೋದು. ಯಾವ್ದಾದ್ರು ಈಗ ನೋಡಿ, ಈಗ ಯಾವ್ದಾದ್ರು ಒಂದು ರೋಡ್ನ ಮೇಂಟೈನ್ ಮಾಡಬೇಕು ಅಂತ ಇಷ್ಟು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರು. ಸೊ ಅದು ಮುಗಿಯೋ ತನಕ ಇರುತ್ತೆ, ಅದನ್ನ ಮುಗ್ದಿರುತ್ತೆ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 6 months. ಮತ್ತು ಬೇರೆ ಯಾರು ಕೆಲಸ ಮಾಡ್ತಿರೋ ವರ್ಕರ್ಸ್ ಆಗಿರ್ಬೋದು, ಬೇರೆ ಬೇರೆ ಸರ್ವಿಸ್ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಅವ್ರದ್ದು ಏನು ಕಾಂಟ್ರಾಕ್ಟ್ಸ್ ಮುಗ್ದಿರುತ್ತೆ ಅಂತಂದರೆ ಅವರು ಕೂಡ, ಯಾಕಂದರೆ ಈಗ ಕಾಂಟ್ರಾಕ್ಟ್ಸ್ನ ಮುಗ್ದಿಲ್ಲ ಅಂದರೂ ಕೂಡ 6 months ಎಕ್ಸ್ಟೆಂಡ್, ಜೊತೆಗೆ ಮುಗ್ದಿಲ್ದಿರೋದು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಆ ಕಾಂಟ್ರಾಕ್ಟ್ ಮುಗ್ದಿದೆ ಅಂತ ಅವ್ರು ತೆಗಿಯೋಕ್ಕಾಗಲ್ಲ. ಯಾಕಂದರೆ ಅವ್ರ ಜಾಬ್ ಇವಾಗಿನ ಪರಿಸ್ಥಿತಿಯಲ್ಲಿ 12,000 ಜಾಬ್ಗಳು ಲಾಸ್ ಆಗಿದೆ, 12 ಲಕ್ಷ ಜಾಬ್ಗಳು ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವ್ರನ್ನ ಒಂದು ಜಾಬ್ನ ಎಕ್ಸ್ಟೆಂಡ್ ಮಾಡೋಕ್ಕೆ 6 month ಕಾಂಟ್ರಾಕ್ಟ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಫೈನ್. ನೆಕ್ಸ್ಟ್ ಏನು? ಎಕ್ಸ್ಟೆನ್ಷನ್ಸ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಕಂಪ್ಲೇಷನ್ ಡೇಟ್ ಆಫ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಂಡರ್ ರೇರಾ. ವೆರಿ ಇಂಪಾರ್ಟೆಂಟ್ ಇದು. ರೇರಾ ಅಂದ್ರೇನು? ನಮಗೆ ಈಗ ರಿಯಲ್ ಎಸ್ಟೇಟ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಕ್ಟರು. ರೇರಾ ಅಂದ್ರೇನು? ಇದು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇದೆ, ಹೊಸದಾಗಿ ತಂದಿರ್ತಕ್ಕಂಥ ಆ್ಯಕ್ಟ್. ನಿಮ್ಗೆ ಗೊತ್ತೇ ಇದೆ ಅದ್ರ ಬಗ್ಗೆ, 2015-16 ಬಂದಿರತಕ್ಕಂಥದ್ದು ಒಂದು ಇದು. ಸೊ ಇದ್ರ ಪ್ರಕಾರ ಏನು, ಯಾವ್ದಾರು ಒಂದು ರಿಯಲ್ ಎಸ್ಟೇಟ್ ಅಂದರೆ ಯಾವ್ದಾದ್ರು ಒಂದು ಹೌಸಿಂಗ್ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದರೆ ಆ ಕಂಪನಿಗಳು ಇಷ್ಟು ಒಂದು ಟೈಮ್ ಪೀರಿಯಡಲ್ಲಿ ಡೆಲಿವರ್ ಮಾಡ್ತೀನಿ ಅಂತ ಮೊದಲೇ ಬರ್ಕೊಟ್ಟಿರ್ತಾರೆ. ಮತ್ತು ಒಂದಷ್ಟು ಅಮೌಂಟನ್ನು ಅದೇ ಒಂದು ಪ್ರಾಜೆಕ್ಟ್ಗೆ ಅಂತ ಒಂದು ಅಕೌಂಟ್ ಮಾಡಿ ಅಲ್ಲಿಟ್ಟಿರ್ತಾರೆ. ನೆಕ್ಸ್ಟು ಅದನ್ನು ಆಗಲಿಲ್ಲ ಅಂದರೆ ಅಕೌಂಟಿಂದ ದುಡ್ಡನ್ನ ಕೊಡಬೇಕಾಗತ್ತೆ ಆ ಒಂದು ಜನರಿಗೆ, ಅವರ ಮತ್ತು ಆ ಬಡ್ಡಿಗಳನ್ನ ಕಟ್ಕೊಡ್ಬೇಕಾಗತ್ತೆ. ಇವಾಗಿನ ಪರಿಸ್ಥಿತಿ ಏನಾಗಿದೆ, ಈಗ ಪ್ರಾಜೆಕ್ಟ್ ನಡೀತಾ ಇಲ್ಲ, ಲೇಬರ್ಗಳಿಲ್ಲ, ಇದರಿಂದ 3 ತಿಂಗಳಿಂದ ಬಂದಿದೆ ಮಾರ್ಕೆಟ್ಸು. ಸೊ ಈಗ ಪರಿಸ್ಥಿತಿಯಿಂದ ಈ ಒಂದು ಎಕ್ಸ್ಟೆನ್ಷನ್ನ ಮಾಡ್ಕೋಬೋದು ಅಂತ ಹೇಳ್ತಾ ಇದೆ ಅಂಡರ್ ರೇರಾ ಪ್ರಾಜೆಕ್ಟ್ನ ಅಡಿಯಲ್ಲಿ. ಅಂದರೆ ಇಲ್ಲಿ ಎಷ್ಟು ಎಕ್ಸ್ಟೆನ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿದರೆ ನೋಡಿ.
ರೇರಾ ರೆಗ್ಯುಲೇಷನ್ ಕಂಪ್ಲೀಟ್ 25th ಮಾರ್ಚ್ ವಿತೌಟ್ ಇಲ್ಲಿ ನೋಡಿ ಅಪ್ ಟು 3 ಮಂತ್ಸ್ನ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಜೊತೆಗೆ ಆ ಪ್ರಾಜೆಕ್ಟ್ ರಿಜಿಸ್ಟ್ರಿ ಸರ್ಟಿಫಿಕೇಟ್ಸ್ನವ್ರು ಇರ್ತಲ್ಲ ಅವರು ಕೂಡ ಟೈಮ್ನ ರಿವೈಸ್ ಮಾತಾಡಿಕೊಂಡು ಅವರು ಒಂದು ಲೆವೆಲಲ್ಲಿ ಕೂಡ ಇನ್ನೂ ಬೇಕಾದ್ರೆ ಎಕ್ಸ್ಟೆಂಡ್ ರಿವೈಸ್ ಮಾಡ್ಕೋಬೋದು. ಇದು ವೆರಿ ಇಂಪಾರ್ಟೆಂಟು. ಮತ್ತು ಇಲ್ಲಿ ನ್ಯೂ ಗೈಡ್ಲೈನ್ಸು ಕೂಡ ಈಗ ಯಾವ್ದಾದ್ರು ಹೊಸ್ದಾಗಿ ಯಾವ್ದಾದ್ರು ಪ್ರಾಜೆಕ್ಟ್ ಬಂದಿದ್ರೆ ಅದಕ್ಕೆ ತಕ್ಕಂತೆ ಏನು ನ್ಯೂ ಗೈಡ್ಲೈನ್ಸ್ ಮಾಡ್ಕೋಬೇಕು, ಎಷ್ಟು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಎಕನಾಮಿಕ್ ಕಂಡೀಷನು, ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನಿಂದ ಫ್ರೆಶ್ ಪ್ರಾಜೆಕ್ಟ್ಸ್ಗೆ ಅದ್ರ ಪ್ರಕಾರ ಅವರು ಕೂಡ ಟೈಮ್ ಲೈನ್ನ ರಿವೈಸ್ ಮಾಡ್ಕೋಬೋದು. ಸೊ ಇದು ವೆರಿ ಇಂಪಾರ್ಟೆಂಟು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ರಿವೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಟಾರ್ಗೆಟ್ ಏನಿತ್ತು ಅಷ್ಟರಲ್ಲಿ ಕೊಡಲಿಲ್ಲ ಅಂದರೆ ಯಾರು ದುಡ್ಡನ್ನ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಯಾರು ಒಂದಷ್ಟು 80% 70% ಪೇಮೆಂಟ್ ಮಾಡಿರ್ತಾರಲ್ಲ ಹೌಸಿಂಗಿಗೋಸ್ಕರ, ಆ ರಿಯಲ್ ಎಸ್ಟೇಟ್ ಕಂಪನಿ ಅವ್ರಿಗೆ ಏನು ಮಾಡೋಗುತ್ತೆ ಬಡ್ಡಿ ಮುಖಾಂತರ ಕೊಡಬೇಕಾಗತ್ತೆ. ಸೊ ಅದರಿಂದ ಇದನ್ನು ಎಕ್ಸ್ಟೆಂಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ನೆಕ್ಸ್ಟು 50,000 ಕೋಟಿ ಲಿಕ್ವಿಡಿಟಿ ಥ್ರೂ TDS TCS ರೇಟ್ ರಿಡಕ್ಷನ್. ನೋಡಿ ಹೆಂಗೆ ಸರ್ಕಾರ ಇದು ಹುಡುಕ್ತಾ ಇದೆ ಅಂದರೆ ಹೆಂಗೆ ದುಡ್ಡನ್ನ ಮಾರ್ಕೆಟ್ಗೆ ಇನ್ಫ್ಯೂಷನ್ ಮಾಡಬೇಕು ಅಂದರೆ ಹರಿವು ಬಿಡಬೇಕು ಅಂತೇಳಿ. ಇಲ್ಲೇನು TDS ಅಮೌಂಟ್ ಇತ್ತು ಅಂದರೆ ನಾನ್ ಸ್ಯಾಲ್ರಿಡಿ ಪರ್ಸನ್ಸ್ಗೆ, ಅಂದರೆ ನೀವು ಬೇರೆ ನಾನ್ ಸ್ಯಾಲ್ರಿ ಬಿಟ್ಟು ಬೇರೆ ಒಂದು ಅಮೌಂಟ್ನ ನೀವು ಜನರೇಟ್ ಮಾಡ್ತಾ ಇರ್ಬೋದು, ಅಂದರೆ ಬೇರೆ ಒಂದು ಬಿಸ್ನೆಸ್ ಮುಖಾಂತರ ಅಥವಾ ಬೇರೆ ಒಂದು ಪದಾರ್ಥಗಳ ಮುಖಾಂತರ ಅವ್ರಿಗೆ TDS TCS ಕಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಅದು ಕಮ್ಮಿ ಮಾಡ್ತಾ ಇದ್ದಾರೆ. ಕಮ್ಮಿ ಮಾಡ್ತಾ ಇದ್ದಿಂದ ಏನಾಗುತ್ತೆ, ಆ ದುಡ್ಡು ಉಳಿಯುತ್ತಲ್ಲ, ದುಡ್ಡು ಉಳಿದಷ್ಟು ಏನು ಮಾಡ್ತಾರೆ ಈ ಕಂಪ್ನಿಗಳು, ಈ ಟ್ಯಾಕ್ಸ್ಗಳನ್ನ ಕಮ್ಮಿ ಮಾಡಿದಾಗ ಆ ದುಡ್ಡಿನ ಅಮೌಂಟ್ನ ಪುನಃ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ದುಡ್ಡು ಎಕಾನಮಿ ಹರಿದು ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪಾಯಿಂಟು. ಇಲ್ಲಿ ನೋಡಿ, ದ ರಿಡಕ್ಷನ್ ಶೆಲ್ ಬಿ ಅಪ್ಲಿಕಬಲ್ ಫಾರ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ಇಯರ್ ಫ್ರಮ್ 31st ಮಾರ್ಚ್. 31 ಫ್ರಮ್ ಟುಮಾರೋ ಟು 31st ಮಾರ್ಚ್, ಅಂದರೆ ಇವತ್ತಿಂದ ಹಿಡಿದು 31 ಮಾರ್ಚ್ ತನಕ ಈ ರಿವೈಸ್ ಇರುತ್ತೆ. ಆಮೇಲೆ ಇದನ್ನು ತೆಗೆದು ಬಿಡ್ತಾರೆ. ಅವ್ರದ್ದು ಎಷ್ಟು 25% ಇಷ್ಟು, ಅಂದರೆ ಮೊದಲು ಎಷ್ಟು ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು ಅಂತಿತ್ತು ಅಷ್ಟಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ಡಿಡಕ್ಟ್ ಮಾಡ್ತಾರೆ ಯಾವುದೋ ಒಂದು ಇನ್ಕಮ್ಗೆ, ಈಗ ಅದನ್ನ 25%ನ ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ 75 ರೂಪಾಯಿ ಮಾತ್ರ ಕೊಡಬೇಕೀಗ. 25%ನ ರೆಡ್ಯೂಸ್ ಮಾಡಿದ್ರಿಂದ ಏನಾಗುತ್ತೆ, 25 ರೂಪಾಯಿನ ಅವರು ಈ ಕಂಪ್ನಿಗಳಾಗಿರ್ಬೋದು ಬೇರೆ ಬೇರೆಯವರಾಗಿರ್ಬೋದು ಮಾರ್ಕೆಟ್ಗೆ ಹೇಗೇನು ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ ಅದು. ಸೊ ಇದು 1 ವರ್ಷದ ತನಕ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಹೇಗೇನು ಇದನ್ನು 100 ರೂಪಾಯಿಗೆ ಏರಿಸ್ತಾರೆ, ಅಂದರೆ ನೆಕ್ಸ್ಟ್ ಮೊದಲು ಎಷ್ಟಿತ್ತು ಅಷ್ಟಕ್ಕೆ ಏರಿಸ್ತಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಅದರ್ ಟ್ಯಾಕ್ಸ್ ಮೆಷರ್ಸ್ ಅಂದರೆ ಏನು, ಅದರ್ ಟ್ಯಾಕ್ಸ್ ಮೆಷರ್ಸ್ ಅಂದರೆ ಸೇಮ್ ಆ್ಯಸ್ ಯೂಶುವಲ್ ಪೆಂಡಿಂಗ್ ರೀಫಂಡ್ಸ್ ಏನಾರು ಇದ್ದರೆ, ಚಾರಿಟೇಬಲ್ ಟ್ರಸ್ಟು, ನಾನ್ ಕಾರ್ಪೊರೇಟ್ ಬಿಸ್ನೆಸ್ದು ಏನಾರು ರೀಫಂಡ್ಸ್ ಬರಬೇಕು ಅಂದರೆ ಇನ್ಕಮ್ ಟ್ಯಾಕ್ಸಿಂದ ಅದನ್ನು ಕೊಡ್ತಕ್ಕಂಥದ್ದು, ಬೇಗ ರಿಲೀಸ್ ಮಾಡ್ತಕ್ಕಂಥದ್ದು. ಮತ್ತು ಡ್ಯೂ ಡೇಟ್ ಏನಾರು ಇದ್ದರೆ ರಿಟರ್ನ್ಸ್ದು ಫೈಲ್ ಮಾಡಿರೋದು ಆಡಿಟ್ ಆಗಿ ಅದ್ರದ್ದು ಬಂದಿಲ್ಲ ಅಂದರೆ ಅದನ್ನು ಬಿಡುಗಡೆ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ದುಡ್ಡುಗಳು ಸಿಗ್ತಾ ಇದ್ದಂಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಬಿಸ್ನೆಸ್ ಕಂಪ್ನೀಸ್ಗಳಾಗಿರ್ಬೋದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೂ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದನ್ನು ನಾವು ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂತ ಕೂಡ ಅದು ನಮ್ಮ ಇದರಲ್ಲಿ ಯಾವುದರಲ್ಲಿ ಬಜೆಟಲ್ಲೂ ಕೂಡ ಹೇಳಿತ್ತು. ಅಂದರೆ ವಿಶ್ವಾಸ ಮೂಡಿಸ್ಬೇಕು ಜನಗಳಿಗೆ, ಅದಕ್ಕೆ ಇದನ್ನು ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಬೇಕು. ಮತ್ತು ಈ ಟ್ಯಾಕ್ಸ್ ಏನೋ ಫೈಲ್ ಮಾಡ್ತಾರೆ ಅವ್ರದ್ದೇನೋ ಕ್ವಾರೀಸ್ ಇದ್ದರೆ ಥ್ರೂ ಆನ್ಲೈನ್ ಮುಖಾಂತರ ವಿತೌಟ್ ಫೇಸ್ ಟು ಫೇಸ್ ಮಾಡ್ತಕ್ಕಂಥದ್ದು. ಮೊದಲಾದರೆ ಅವ್ರಿಗೊಬ್ಬರು ಅಧಿಕಾರನ ಇದು ಮಾಡ್ತಾ ಇದ್ರು, ಈಗಲೂ ಕೂಡ ಅಧಿಕಾರಿ ಇರ್ತಾರೆ, ಆದರೆ ಎಲ್ಲ ಆನ್ಲೈನಲ್ಲಿ ನಡೆಯುತ್ತೆ. ಅವ್ರ ಮುಖ ಇವ್ರಿಗೆ ಗೊತ್ತಿರೋ, ಅವ್ರಿಗೂ ಯಾರು ಅಂತ ಗೊತ್ತಿರಲ್ಲ. ಸೊ ಈ ರೀತಿ ಆಗಿರ್ತಕ್ಕಂಥದ್ದು ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂತಕ್ಕಂಥದ್ದು, ಅದರ್ ಡೈರೆಕ್ಟ್ ಟ್ಯಾಕ್ಸ್ ಮೆಷರ್ಸ್ನ ತೊಗೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆದ ಸ್ಕೀಮ್ಸು. ಸೊ ಇದಿಷ್ಟು ಪ್ರಮುಖವಾಗಿ ಏನು ನಾವು ಆತ್ಮನಿರ್ಭರ್ ಭಾರತ ನಿರ್ಮಾಣ ಮಾಡಬೇಕು ಅಂತ ಏನು ಸರ್ಕಾರ ಕೈಗೊಂಡಿದೆ, ಎಲ್ಲ ಒಂದು ಪ್ರೋಗ್ರಾಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದ್ರದ್ದು MCQs ಕೂಡ ಮುಂದೆ ನಾನು ಅಪ್ಕಮಿಂಗ್ ಇದರಲ್ಲಿ ನಾನು ತರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಮ್ ಅಂತ, ಅದರದ್ದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ಅಲ್ಲಿ ನಾನು ಬಜೆಟ್ಟು ಮತ್ತು ಇದ್ರ ಬೇರೆ ಬೇರೆ ಒಂದು ಎಕನಾಮಿಕ್ ಸರ್ವೇದು ಕ್ವಿಝಸ್ನ ಹಾಕ್ತಾ ಇರ್ತೀನಿ, ಮತ್ತು ಕರೆಂಟ್ ಅಫೇರ್ ಕ್ವಿಝಸ್ ಹಾಕ್ತಾ ಇರ್ತೀನಿ. ಸೊ ಇದ್ರ ಮೇಲೆ ಕ್ವಿಝಸ್ ಮಾಡಿ ಹಾಕ್ತೀನಿ. ಬೇರೆ ಬೇರೆ PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. ಪುನೀತ್ ಫೋರಮ್ ಅಂತ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಲ್ಲಿ ಹಾಕ್ತಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲ್ ಹೋಗಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಮತ್ತು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ. ತಮ್ಮ ಅನಿಸಿಕೆ ಇನ್ನೂ ಏನೇನು ಮಾಡ್ಬೋದಾಗಿತ್ತು ಸರ್ಕಾರ, ಇದು ಒಳ್ಳೆ ರೀತಿ ಮಾಡಿದ್ಯಾ ಸರ್ಕಾರ, ಅಥವಾ ಇದು ಬರೀ ಕಣ್ಣೋಡಿಸುವ ತಂತ್ರನ, ತಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.